ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಜುಲೈ 6 ಭಾನುವಾರದಿಂದ ಜುಲೈ 12 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮೊದಲು ಈ ವಾರದ ಪಂಚಾಂಗದ ವೈಶಿಷ್ಟ್ಯ. ಜುಲೈ 6 ಭಾನುವಾರ ಆಷಾಢ ಶುಕ್ಲ ಏಕಾದಶಿ, ವಿಶಾಖ ನಕ್ಷತ್ರ, ಸಾಧ್ಯಯೋಗ, ವಣಿಕರಣ ಇರುವಂಥ ದಿನ. ಈ ದಿನ ವಿಶೇಷವಾಗಿ ಅಲ್ಲಿ ಆಷಾಢ ಏಕಾದಶಿಯ ಉಪವಾಸ ವ್ರತ ಆಚರಣೆ, ಪ್ರಥಮ ಏಕಾದಶಿ ಎಂದು ಆಚರಣೆ ಮಾಡ್ತಾರೆ. ವಿಶೇಷವಾಗಿ ವಿಷ್ಣು ಭಕ್ತರು, ವೈಷ್ಣವರು, ಜೊತೆಗೆ ಪಂಢರಾಪುರದಲ್ಲಿ ಆ ವಿಠಲನ ಭಕ್ತರು, ಹಾಗೆ ಪಾಂಡುರಂಗನ ಭಕ್ತರೆಲ್ಲ ಈ ದಿನ ವಿಶೇಷವಾದ ಆಚರಣೆ ಮಾಡ್ತಾರೆ. ಈ ದಿನವಿಡೀ ಆ ನಾರಾಯಣ ಅಥವಾ ವಿಠಲನ ನಾಮಸ್ಮರಣೆಯಲ್ಲಿ, ಭಜನೆಯಲ್ಲಿ, ಕೀರ್ತನೆಯಲ್ಲಿ ಕಾಲ ಕಳೆದು ಉಪವಾಸ ವ್ರತ ನಿಯಮವನ್ನು ಆಚರಣೆ ಮಾಡ್ತಾರೆ. ಜೊತೆಗೆ ಇಂದಿನಿಂದ ಈ ಪ್ರಥಮ ಏಕಾದಶಿಯ ಬಳಿಕ, ಆಷಾಢ ಏಕಾದಶಿಯ ಈ ದಿನದ ಬಳಿಕ ಮುಂದೆ ಚಾತುರ್ಮಾಸ ವ್ರತ, ಮುಂದಿನ 4 ತಿಂಗಳು ಆ ಒಂದು ಚಾತುರ್ಮಾಸದ ವ್ರತದ ಆಚರಣೆ ಸಹ ಪರಂಪರೆ ಬಹಳಷ್ಟು ಭಾಗಗಳಲ್ಲಿ ಕಂಡುಬರುತ್ತೆ. ಹಾಗಾಗಿ ಈ ದಿನ ಒಂದು ವ್ರತ ನಿಯಮಗಳಿಗೆ, ಉಪವಾಸಗಳಿಗೆ, ವಿಷ್ಣು ಕ್ಷೇತ್ರದ ದರ್ಶನಗಳಿಗೆ, ವಿಷ್ಣು ಭಕ್ತಿಗೆ ಅಥವಾ ಪಾಂಡುರಂಗ ವಿಠಲನ ಭಕ್ತಿಗೆ ವಿಶೇಷವಾದ ಆದ್ಯತೆ ಇದೆ. ಈ ಪಂಢರಾಪುರ ಕ್ಷೇತ್ರದಲ್ಲಿ ಅಲ್ಲಿ ಪಾಂಡುರಂಗ ವಿಠಲನ ಮಹಾಜಾತ್ರೆ ಸಹ ಜರುಗುತ್ತೆ. ಹಾಗಾಗಿ ಇದೊಂದು ಮಹತ್ವವಾದ ದಿನ ಆಗಿರುತ್ತೆ ಪ್ರಥಮ ಏಕಾದಶಿ. ಇನ್ನು 7ನೇ ತಾರೀಕು ಸೋಮವಾರ ಶುಕ್ಲ ದ್ವಾದಶಿ, ಆಷಾಢ ಶುಕ್ಲ ದ್ವಾದಶಿ, ಅನುರಾಧ ನಕ್ಷತ್ರ, ಶುಭಯೋಗ, ಭವಕರಣ ಇರುವಂಥದ್ದು. ಇಂದು ವಿಷ್ಣು ಶಯನೋತ್ಸವ ಅಥವಾ ವಿಷ್ಣುವಿನ ಒಂದು ಚಾತುರ್ಮಾಸದ ವ್ರತ ಇಂದಿನಿಂದ ಆರಂಭ ಆಗುವಂಥದ್ದು. ವಿಷ್ಣು ಶಯನೋತ್ಸವ ಎಂಬ ಒಂದು ಆಚರಣೆ ಪದ್ಧತಿ. ಅದೇ ರೀತಿ ವಾಮನ ಪೂಜೆ ಎಂದು ಮಾಡಿ ಇಂದಿನಿಂದ ಚಾತುರ್ಮಾಸದ ವ್ರತಕ್ಕೆ ವಿದ್ಯುಕ್ತವಾದ ಚಾಲನೆ ಸಿಗುತ್ತೆ. ನಿನ್ನೆಯ ದಿನ ಆಷಾಢ ಏಕಾದಶಿ ಉಪವಾಸದ ವ್ರತದ ಬಳಿಕ ದ್ವಾದಶಿಯಂದು ಅಲ್ಲಿ ವಿಶೇಷವಾಗಿ ಚಾತುರ್ಮಾಸದ ವ್ರತವನ್ನು ಆಚರಣೆ ಮಾಡ್ತದೆ. ವಿಷ್ಣುವಿನ ಕ್ಷೇತ್ರಗಳಲ್ಲಿ, ವಿಷ್ಣು ದೇವರುಗಳಲ್ಲಿ ವಿಷ್ಣುವಿಗೆ ಶಯನ ಅಂದರೆ ಮುಂದಿನ 4 ತಿಂಗಳ ಕಾಲ ಚಾತುರ್ಮಾಸ ವ್ರತಕ್ಕೆ ಇಂದಿನಿಂದ ಆರಂಭ ಆಗುವಂಥದ್ದು. ಜೊತೆಗೆ ಶಾಖ ವ್ರತ ಎಂಬ ವ್ರತ ಇಂದಿನಿಂದ ಆಚರಣೆ ಮಾಡ್ತದೆ. ಈ ಚಾತುರ್ಮಾಸದಲ್ಲಿ ಬೇರೆ ಬೇರೆ ವ್ರತಗಳು ಬರ್ತವೆ. ಶಾಖ ವ್ರತ, ದಧಿ ವ್ರತ, ದ್ವಿದಳ ವ್ರತ ಮುಂತಾದ ವ್ರತಗಳೆಲ್ಲ ಇರ್ತವೆ. ಹಾಗಾಗಿ ಅಲ್ಲಿ ಕೆಲವೊಂದು ಶಾಖ ಅಂದರೆ ತರಕಾರಿಗಳ ನಿಷೇಧ ಅಂತ ಇರ್ತಾರೆ. ಉದಾಹರಣೆಗೆ ಅಲ್ಲಿ ದಧಿ ವ್ರತ ಬಂದಾಗ ಮೊಸರನ್ನು ನಿಷೇಧ, ದ್ವಿದಳ ವ್ರತಗಳಲ್ಲಿ ದ್ವಿದಳ ಧಾನ್ಯಗಳನ್ನು ನಿಷೇಧ. ಈ ರೀತಿ ಆ ಒಂದು ನಮ್ಮ ದೈಹಿಕ ಹಾಗೂ ಅಲ್ಲಿ ಪರಿಸರದಲ್ಲಿ ಆಗುವಂಥ ಬದಲಾವಣೆಗೆ ಅನುಗುಣವಾಗಿ ಅಲ್ಲಿ ವ್ರತ ನಿಯಮಗಳು ಇಂದಿನಿಂದ ಬರ್ತವೆ. ಇನ್ನು 8ನೇ ತಾರೀಕು ಮಂಗಳವಾರ ಶುಕ್ಲ ತ್ರಯೋದಶಿ ಇರುತ್ತೆ. ಭೌಮ ಪ್ರದೋಷ ಇಂದು ತ್ರಯೋದಶಿ ಇರುವ ಕಾರಣ ಅಲ್ಲಿ ಭೌಮ ಪ್ರದೇಶ ಅಥವಾ ಮಹಾಪ್ರದೋಷ ಯೋಗ ನಿರ್ಮಾಣ ಆಗುತ್ತೆ. ಯಾವಾಗ ಸಾಯಂಕಾಲದ ವ್ಯಾಪಿನಿಯಲ್ಲಿ ಅಲ್ಲಿ ತ್ರಯೋದಶಿ ಇರುತ್ತೋ ಅಂತಹ ಒಂದು ಸಾಯಂಕಾಲ ಅಥವಾ ಸಂಧ್ಯಾಕಾಲವನ್ನು ಪ್ರದೋಷ ಪೂಜೆಗೆ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಅಲ್ಲಿ ಆ ಪ್ರದೋಷ ಕಾಲದಲ್ಲಿ ಈ ಶಿವನದ್ದು, ವಿಷ್ಣುನದ್ದು ಅಥವಾ ಮಹಾದೇವಿಯದು, ಅಮ್ಮನವರದು, ದುರ್ಗಾದೇವಿಯದು ಯಾವುದೋ ಇಂತಹ ಸಾಯಂಕಾಲದಲ್ಲಿ ಪ್ರದೋಷ ಪೂಜೆ ಮಾಡೋದು ಶ್ರೇಷ್ಠವಾದ ಆಚರಣೆ, ಭೌಮ ಮಹಾಪ್ರದೋಷ. ಇನ್ನು 9ನೇ ತಾರೀಕು ಬುಧವಾರ ಶುಕ್ಲ ಚತುರ್ದಶಿ ಇರುತ್ತೆ. ಮೂಲ ನಕ್ಷತ್ರ, ಬ್ರಹ್ಮಯೋಗ, ಗರಜಕರಣ, ಸಾಮಾನ್ಯ ದಿನ ಅಷ್ಟೇ ಆಗಿರುವಂಥದ್ದು. ಇನ್ನು 10ನೇ ತಾರೀಕು ಗುರುವಾರ, ಇದು ಆಷಾಢ ಶುಕ್ಲ ಪೌರ್ಣಿಮೆ. ಇದನ್ನು ವ್ಯಾಸ ಪೂರ್ಣಿಮೆ, ಗುರು ಪೂರ್ಣಿಮೆ ಎಂದು ಆಚರಣೆ ಮಾಡ್ತಾರೆ. ಅಲ್ಲಿ ವಿಶೇಷವಾಗಿ ಯತಿ ಚಾತುರ್ಮಾಸ ಅಥವಾ ಸನ್ಯಾಸಿಗಳ ಚಾತುರ್ಮಾಸ ಎಂದು ಇಂದಿನಿಂದ ಆಚರಣೆ ಮಾಡ್ತಾರೆ. ಇಂದು ಹುಣ್ಣಿಮೆ ಎಂದು ಅಲ್ಲಿ ವ್ಯಾಸಪೀಠಕ್ಕೆ ಅಥವಾ ತಮ್ಮ ಗುರು ಪರಂಪರೆಗೆ ಎಲ್ಲ ಪೂಜೆಗಳನ್ನು ಮಾಡಿ ಮುಂದಿನ 4 ತಿಂಗಳುಗಳ ಕಾಲ ಸಂಚಾರವನ್ನು ನಿಷೇಧಿಸಿ ಒಂದು ಸ್ಥಳದಲ್ಲಿ ನೆಲೆಯಾಗುವಂಥ, ಅಂದರೆ ಈಗಿನ ಹವಾಮಾನ ವೈಪರೀತ್ಯ ಜೊತೆಗೆ ಮಳೆ ಗಾಳಿ, ಚಳಿಗಾಳಿ ಎಲ್ಲ ಇರುವಂಥ ಕಾಲದಲ್ಲಿ ಸಂಚಾರವು ಸ್ವಲ್ಪ ದುಸ್ತರವಾಗಿರುತ್ತೆ. ಅದು ಹಿಂದಿನ ಕಾಲದಲ್ಲಿ ಆವಾಗ 4 ತಿಂಗಳು ಒಂದೇ ಸ್ಥಳದಲ್ಲಿ ಅವರು ಮೊಕ್ಕಾಂ ಹೂಡಿಕೊಂಡು ಅಲ್ಲಿ ವ್ರತ ನಿಯಮಗಳನ್ನು, ವಿವಿಧ ರೀತಿಯ ಅನುಷ್ಠಾನಗಳನ್ನು, ಪುರಾಣ ಪ್ರವಚನಗಳನ್ನು, ಜೊತೆಗೆ ಸ್ವಾಧ್ಯಾಯ ಅಂದರೆ ತಮ್ಮ ಒಂದು ಜ್ಞಾನವನ್ನು ವೃದ್ಧಿ ಮಾಡಿಕೊಳ್ಳಿಕ್ಕೆ ಇಂತಹ ಒಂದು ಗುರುವಿನ ಪೂಜೆ ಮಾಡಿ ಇಂದಿನಿಂದ ಆರಂಭ ಮಾಡುವಂಥದ್ದು. ಹಾಗಾಗಿ ಇಂದಿನಿಂದ ಯತಿ ಚಾತುರ್ಮಾಸ ಅಥವಾ ಸನ್ಯಾಸಿ ಚಾತುರ್ಮಾಸ ಇಂದಿನಿಂದ ಆರಂಭ ಆಗುವಂಥದ್ದು. ಪೂರ್ವಾಷಾಢ ನಕ್ಷತ್ರ, ಐಂದ್ರ ಯೋಗ, ಭದ್ರಕರಣ ಇರುವಂಥ ಶುಭ ದಿನ ಆಗಿರುತ್ತೆ. ಯಾವುದೇ ರೀತಿಯ ದೈವಿಕವಾದ, ಧಾರ್ಮಿಕವಾದ, ಆಧ್ಯಾತ್ಮಿಕವಾದ ಕೆಲಸ ಕಾರ್ಯಗಳಿಗೆ ಉತ್ತಮವಾದ ದಿನ ಆಗಿರುತ್ತೆ. ದೇವಾಲಯ ಸಂದರ್ಶನಗಳಿಗೆ ಸಹ ಉತ್ತಮವಾದ ದಿನ ಆಗಿರುತ್ತೆ. ಇನ್ನು 11ನೇ ತಾರೀಕು ಶುಕ್ರವಾರ ಆಷಾಢ ಬಹುಳ ಪಾಡ್ಯಮಿ, ಪೂರ್ವ ಭಾದ್ರ ಅಥವಾ ನಕ್ಷತ್ರ ಪ್ರಾರಂಭದಲ್ಲಿರುತ್ತೆ. ಆ ಬಳಿಕ ಉತ್ತರ ಭಾದ್ರ ನಕ್ಷತ್ರ ಬರುತ್ತೆ. ವೈದ್ಯತಿ ಯೋಗ, ಬಾಲವಕರಣ ಇರುವಂಥದ್ದು. ಇದು ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ. ಇನ್ನು ಈ ಶುಕ್ರವಾರದಂದು ಆಷಾಢ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ. ಪ್ರತಿ ಆಷಾಢ ಶುಕ್ರವಾರದಂದು ಆಷಾಢ ಲಕ್ಷ್ಮೀ ಪೂಜೆ ಮಾಡುವಂಥ ಪದ್ಧತಿ ಇದ್ದರು ಇಂದು ಲಕ್ಷ್ಮೀ ಪೂಜೆಯನ್ನು ಸಹ ಮಾಡ್ತಾರೆ. ಇನ್ನು 12ನೇ ತಾರೀಕು ಶನಿವಾರ ಬಹುಳ ಬಿದಿಗೆ, ಉತ್ತರಾಷಾಢ ನಕ್ಷತ್ರ ಇರುವಂಥದ್ದು. ಅಲ್ಲಿ ಈ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ.
ಯಾವುದೇ ರೀತಿಯ ದೇವಾಲಯಗಳ ಸಂದರ್ಶನ, ದಾನ ಧರ್ಮಾದಿಗಳನ್ನು ಮಾಡಲಿಕ್ಕೆ ಆಂಜನೇಯ, ಶನಿ ಮಹಾತ್ಮರು ಅಥವಾ ವೆಂಕಟೇಶ್ವರ ಮುಂತಾದ ದೇವಾಲಯಗಳಲ್ಲಿ ವಿಶೇಷವಾದ ಸೇವೆಗಳನ್ನು ಸಲ್ಲಿಸಲಿಕ್ಕೆ ಉತ್ತಮವಾದ ಆಯ್ಕೆ ಆಗಿರುತ್ತೆ. ಇವೆಲ್ಲವೂ ಈ ವಾರದ ಪಂಚಾಂಗದ ವೈಶಿಷ್ಟ್ಯ. ಅಲ್ಲಿ ವಿಶೇಷವಾಗಿ ಆಷಾಢ ಏಕಾದಶಿ ಜೊತೆಗೆ ವ್ಯಾಸ ಪೂರ್ಣಿಮೆ, ವಿಷ್ಣು ಶಯನೋತ್ಸವ, ಚಾತುರ್ಮಾಸ, ಭೌಮ ಪ್ರದೋಷ ಮುಂತಾದ ಪ್ರಮುಖವಾದ ದೈವಿಕವಾದ ಆಚರಣೆಗಳಿಗೆ ಸಂಬಂಧಪಟ್ಟ ವಿಶೇಷವಾದ ದಿನಗಳು ಆಗಿವೆ. ಹಾಗಾಗಿ ಇಲ್ಲಿ ಹೆಚ್ಚಾಗಿ ದೈವಿಕ, ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಕೆಲಸ ಕಾರ್ಯಗಳಿಗೆ ಈ ವಾರ ಒಂದು ಪ್ರಶಸ್ತವಾಗಿದೆ. ಹೊರತು ಅಲ್ಲಿ ಯಾವುದೇ ರೀತಿಯ ಈ ಶುಭ ಕಾರ್ಯಗಳು ಅಥವಾ ಇನ್ನಿತರ ಯಾವುದೇ ಮದುವೆ ಮುಂಜಿ ಮುಂತಾದಗಳು ಯಾವುದೇ ಅಷ್ಟೊಂದು ಉತ್ತಮವಾದ ಆಯ್ಕೆ ಆಗುವಂಥ ದಿನಗಳು ಇರೋದಿಲ್ಲ. ಇನ್ನು ಇದೆಲ್ಲ ಬಳಿಕ ನಾವು ರಾಶಿಗಳ ಭವಿಷ್ಯವನ್ನು ಗಮನಿಸೋಣ. ಮೊದಲು ಮೇಷರಾಶಿಯ ಭವಿಷ್ಯ ನೋಡಿದಾಗ ಅಲ್ಲಿ ವಿಶೇಷವಾಗಿ ಭಾನುವಾರದಂದು ಉತ್ತಮ ಫಲ ಆಯ್ಕೆ ಬರುತ್ತೆ. ಮೇಷರಾಶಿಗೆ ಇಷ್ಟಾರ್ಥ ಸಿದ್ಧಿಯಾಗುವಂಥ ದಿನ, ಸುಖ ಶಾಂತಿ ಲಾಭ ಎಂದುಕೊಂಡು ಬರುತ್ತೆ. ಚಂದ್ರನ ವಿಶೇಷವಾದ ಅನುಗ್ರಹ ಇರುವಂಥದ್ದು. ನಿಮ್ಮ ಒಂದು ವೃತ್ತಿ, ವ್ಯಾಪಾರ, ಶಿಕ್ಷಣ, ಉದ್ಯೋಗ ಎಲ್ಲವೂ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗ್ತವೆ. ಮನೆಯಲ್ಲೂ ನೆಮ್ಮದಿ ವಾತಾವರಣ, ಹಣಕಾಸಿನರು ಉತ್ತಮ ಇರುತ್ತೆ. ಆ ಬಳಿಕ ಸೋಮವಾರ ಮಂಗಳವಾರ ಅಷ್ಟು ಉತ್ತಮ ಇಲ್ಲ. ಸೋಮವಾರ ಮಂಗಳವಾರ ಸ್ವಲ್ಪ ಕಲಹದ ವಾತಾವರಣ ಇರುತ್ತೆ. ಮನಃಶಾಂತಿ ಕೆಡುವಂತಹ ಘಟನೆ, ಸಣ್ಣ ಪುಟ್ಟ ಅನಾರೋಗ್ಯದ ಸಮಸ್ಯೆ, ಹವಾಮಾನ ಅಥವಾ ಆರೋಗ್ಯದ ಸಮಸ್ಯೆಗಳು ಕಾಣ್ಬೋದು. ಜೊತೆಗೆ ನಿಮ್ಮ ಒಂದು ವೃತ್ತಿ ಜಾಗದಲ್ಲಿ ಸಹ ಹಾಗೆ ಏನಾದರೂ ಒಂದು ಕಿರಿಕಿರಿ ಅಥವಾ ಕಲಹವಾಗುವುದಾದ ಘಟನೆ ಜರಗಬಹುದು. ಹಾಗಾಗಿ ಇಂದು ಸ್ವಲ್ಪ ನೀವು ಮನಸ್ಸನ್ನು, ಮಾತನ್ನು ಮತ್ತು ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೋಬೇಕಾಗತ್ತೆ. ಇನ್ನು ಆ ಬಳಿಕ ಬುಧವಾರ ಗುರುವಾರ ನಿಮ್ಮ ಪಾಲಿಗೆ ಸಾಮಾನ್ಯ ಉತ್ತಮ ಇರುತ್ತೆ. ಹಣಕಾಸಿನ ವಿಚಾರ ಸ್ವಲ್ಪ ಖರ್ಚುಗಳು, ವೆಚ್ಚಗಳು ಜಾಸ್ತಿ ಬರ್ಬೋದು. ಹೊರತು ಇತರ ಆರೋಗ್ಯ ವಿಚಾರ, ಇನ್ನಿತರ ವಿಚಾರ ಎಲ್ಲ ಉತ್ತಮ ಇರುತ್ತೆ. ಹಣಕಾಸಿನ ಖರ್ಚನ್ನು ಸ್ವಲ್ಪ ನಿಯಂತ್ರಣ ಮಾಡಿ. ಜೊತೆಗೆ ಯಾವುದೇ ರೀತಿಯ ನಷ್ಟಗಳಿಗೆ ಒಳಗಾಗದಂತೆ ಎಚ್ಚರಿಕೆ ವಹಿಸಬೇಕು. ಆಕಸ್ಮಿಕ ಲಾಭ ಅಲ್ಲ, ಆಕಸ್ಮಿಕ ನಷ್ಟಗಳು ಆಗ್ಬೋದು. ಅದು ಯಾವುದೇ ರೀತಿಯ ಆನ್ಲೈನ್ ವಂಚನೆಗೆ ಮುಂತಾದಕ್ಕೆಲ್ಲ ಸಿಲುಕಿಕೊಳ್ಳುವ ಸಾಧ್ಯತೆ ಬರ್ಬೋದು. ಹಾಗೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ 9-10ರಲ್ಲಿ ಬೇಕಾಗತ್ತೆ. ಇನ್ನು ಕೊನೆ 2 ದಿನ ಶುಕ್ರವಾರ ಶನಿವಾರ ಅಂದರೆ 11-12 ಜುಲೈ 11-12 ನಿಮ್ಮ ಪಾಲಿಗೆ ಅತ್ಯಂತ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗಿವೆ, ಲಾಭ ಹೆಚ್ಚಳ ಆಗುತ್ತೆ. ಮನಸ್ಸಿಗೆ ನಿಮ್ಮ ಏನಾದರೂ ಇಷ್ಟಾರ್ಥಗಳನ್ನು ಕಲ್ಪಿಸಿಕೊಂಡ್ರೆ ಅವೆಲ್ಲ ಇಂದು ಸಲೀಸಾಗಿ ಅಂದರೆ ಯಾವುದೇ ರೀತಿಯ ಹೆಚ್ಚಿನ ಶ್ರಮ ಇಲ್ಲದೆ ಆಗುತ್ತೆ. ಹಿಂದೆ ಬಹಳ ಪ್ರಯತ್ನ ಪಟ್ಟರು ಆಗದಿದ್ದಂಥ ಕೆಲಸ ಕಾರ್ಯಗಳು ಇಂದು ಬೇಗವಾಗಿ ಆಗುತ್ತೆ. ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸವು ಈ ಶುಕ್ರವಾರ ಶನಿವಾರದಿಂದ ಸಹ ಬೇಗನೆ ಆಗುವಂಥ ಲಕ್ಷಣಗಳಿರ್ತವೆ. ಅಲ್ಲದೆ ನಿಮ್ಮ ಒಂದು ವೃತ್ತಿ, ಉದ್ಯೋಗದಲ್ಲಿ ಏನಾದರೂ ಬದಲಾವಣೆಗಳನ್ನು ತರುವಂಥ ಅವಕಾಶ, ಹೆಚ್ಚಿನ ಲಾಭಗಳು ಬರುವಂಥ ಅವಕಾಶ, ಸಾಲಗಳನ್ನು ತೀರಿಸುವಂಥ ಅವಕಾಶ ಮುಂತಾದ ಹಲವಾರು ಉತ್ತಮ ಫಲಗಳು ಇರ್ತವೆ. ಹಾಗಾಗಿ ಈ ವಾರದ ಕೊನೆ 2 ದಿನಗಳು ಅತ್ಯಂತ ಮಹತ್ವದಾಗಿದೆ. ಇನ್ನು ಈ ವಾರ ಪೂರ್ತಿ ನಿಮಗೆ ರವಿ ಅಥವಾ ಸೂರ್ಯ ಭಗವಂತನ ಆಶೀರ್ವಾದ ವಿಶೇಷವಾಗಿರುತ್ತೆ. ಹಾಗಾಗಿ ಸೂರ್ಯನ ಕೃಪೆಯಿಂದ ನೀವು ವಿಶೇಷವಾದ ಈ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಸಂಬಂಧಿ ಕೆಲಸ ಅಥವಾ ಉದ್ಯೋಗ ಅಥವಾ ಜಾಬ್ ಹುಡ್ಕೊತಾರೋ ಇವರಿಗೆಲ್ಲ ಅನುಕೂಲವಾದ ಫಲಿತಾಂಶಗಳು ಸೂರ್ಯ ಭಗವಂತನ ಆಶೀರ್ವಾದದಿಂದ ಬರುತ್ತೆ. ಜೊತೆಗೆ ಕೆಲವೊಬ್ಬರಿಗೆ ಪ್ರಶಸ್ತಿ, ಪುರಸ್ಕಾರ ಅಥವಾ ಅವಾರ್ಡ್ಗಳು ಬರುವಂಥದ್ದು, ಸನ್ಮಾನಗಳು ಮುಂತಾದ ಸಾಧ್ಯತೆ ಸೂರ್ಯ ಭಗವಂತನ ಆಶೀರ್ವಾದದಿಂದ ಇರುತ್ತೆ. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲೂ ಸಹ ಸೂರ್ಯನ ಒಂದು ಆಶೀರ್ವಾದದಿಂದ ಪ್ರಗತಿ ಇದೆ. ಹಾಗಾಗಿ ಈ ಮೇಷರಾಶಿಯವರಿಗೆ ಸಾಡೆಸಾತಿಯ ಪ್ರಭಾವ ಇದ್ದರೂ ಸಹ ಈ ವಾರದಲ್ಲಿ ಮಧ್ಯೆ ಉತ್ತಮ ಫಲಗಳು ಖಂಡಿತ ಬರ್ತವೆ. ಆರಂಭದ ಭಾನುವಾರ ಜೊತೆಗೆ ಕೊನೆಯ ಶುಕ್ರವಾರ ಶನಿವಾರ 2 ದಿನಗಳಲ್ಲಿ ಅತ್ಯಂತ ಉತ್ತಮ ಫಲ ಚಂದ್ರನ ಅನುಗ್ರಹ ಸಿರುತ್ತೆ. ವಾರ ಪೂರ್ತಿ ಸೂರ್ಯನ ಬೆಂಬಲ ಇರುವಂಥದ್ದು. ಅದೇ ರೀತಿ ಬುಧ ಮತ್ತು ರಾಹುಗಳ ಶುಕ್ರನ ಬೆಂಬಲ ಸಹ ಇರುವ ಕಾರಣ ಹೆಚ್ಚಿನ ಒಂದು ಹಣಕಾಸಿಗೆ ಸಂಬಂಧಪಟ್ಟು, ಭೂಮಿ ವ್ಯವಹಾರಕ್ಕೆ ಸಂಬಂಧಪಟ್ಟು ಎಲ್ಲ ಕೆಲಸ ಕಾರ್ಯಗಳು ಈ ವಾರದಲ್ಲಿ ಆಗಲಿವೆ. ನೀವು ಬಳಸ್ತಕ್ಕಂಥ ಬಣ್ಣ ಈ ವಾರದಲ್ಲಿ ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ಆರೆಂಜ್, ಗ್ರೇ, ಗ್ರೀನ್, ವೈಟ್ ಬಣ್ಣಗಳನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳಲ್ಲಿ 1, 4, 5, 6, 1, 4, 5, 6 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮೇಷರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ವೃಷಭ ರಾಶಿಗೆ ವಾರದ ಆರಂಭದ 3 ದಿನಗಳು ಅತ್ಯಂತ ಚಂದ್ರನ ಅನುಗ್ರಹವಂತಹ ಪ್ರಬಲವಾದ ದಿನಗಳಾಗಿವೆ. ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳಲ್ಲಿ ನಿಮಗೆ ಇಷ್ಟಾರ್ಥ ಸಿದ್ಧಿದೆ. ಆರೋಗ್ಯ ಸುಧಾರಣೆ, ಹಣಕಾಸಿನ ಲಾಭ ಹೆಚ್ಚಳ ಆಗುವಂಥದ್ದು, ಉದ್ಯೋಗ, ವೃತ್ತಿ, ವ್ಯಾಪಾರದಲ್ಲಿ ಸಹ ಮುನ್ನಡೆ ಬರುವಂಥದ್ದು, ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಕೆಲವರಿಗೆ ಪ್ರವಾಸ ಹೋಗುವಂಥ ಅವಕಾಶಗಳು ಬರಲಿವೆ. ಯಾವುದೇ ಕೆಲವು ಪ್ರಯತ್ನಗಳಿಗೆ ಸಫಲತೆ ಇದೆ. ಈ ಭಾನುವಾರ, ಸೋಮವಾರ, ಮಂಗಳವಾರ ಮಾಡಿದಂಥ ಪ್ರಯತ್ನಗಳಿಗೆ ಸಫಲತೆ ಬರುತ್ತೆ. ಜೊತೆಗೆ ಆರ್ಥಿಕವಾಗಿ ಸಹ ಉತ್ತಮವಾದ ಅವಕಾಶ, ಉದ್ಯಮ, ವ್ಯಾಪಾರ, ಇಂಡಸ್ಟ್ರಿ, ಕೈಗಾರಿಕೆ ನಡೆಸುವವರಿಗೆ ಸಹ ಉತ್ತಮವಾದ ಲಾಭ ಆದಾಯಗಳು ಬರಲಿವೆ. ಇನ್ನು ದೀರ್ಘಕಾಲದಿಂದ ನೀವು ಪ್ರಯತ್ನ ಪಟ್ಟರು ಆಗ್ತಾ ಇದ್ದಂಥ ಕೆಲಸ ಕಾರ್ಯಗಳು ಇಂದು ದಿಢೀರಾಗಿ ಪವಾಡ ಸದೃಶವಾಗಿ ತಾನಾಗಿಯೇ ಆಗುವಂಥ ಒಂದು ಘಟನೆಗಳು ಜರಗಬಹುದು. ಹಾಗಾಗಿ ಈ ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳಲ್ಲಿ ವಿಶೇಷವಾದ ಶುಭಫಲವನ್ನು ನಿರೀಕ್ಷೆ ಮಾಡ್ಬೋದು. ಆರೋಗ್ಯ ಉತ್ತಮ ಇರುತ್ತೆ, ಮನಸ್ಥಿತಿ ಸಹ ಉತ್ತಮ ಇರುತ್ತೆ. ಜೊತೆಗೆ ಸಾಮಾಜಿಕ ಸ್ಥಿತಿ ಸಹ ನಿಮ್ಮ ಉತ್ತಮವಾಗಿ ಇರುವಂಥದ್ದು. ಇನ್ನು 9, 10 ಅಲ್ಲಿ ಬುಧವಾರ ಗುರುವಾರ ಸ್ವಲ್ಪ ಮಿಶ್ರ ಫಲಗಳ ಚಿಂತನೆ ಇರುತ್ತೆ. ಬುಧವಾರ ಗುರುವಾರದಲ್ಲಿ ಸ್ವಲ್ಪ ಮಾತಿನ ಕಲಹಗಳಾಗ್ಬೋದು.
ಮಾತಿನ ಜಗಳಗಳಾಗ್ಬೋದು, ಕಿರಿಯರಲ್ಲಿ ವಿರೋಧ ಬರುವಂಥದ್ದು ಅಥವಾ ಕಿರಿಯರಿಂದ ನಿಮಗೆ ಏನಾದರೂ ಅವಮಾನಕರ ಘಟನೆಗಳು ಆಗುವಂಥದ್ದು, ವೃತ್ತಿ ಜಾಗದಲ್ಲೂ ಮನೆಯಲ್ಲೂ ಆಗ್ಬೋದು. ಅದೇ ರೀತಿ ಮನಸ್ಸಿನ ಸ್ವಲ್ಪ ಆತಂಕ ಭಯಗಳು ಸೃಷ್ಟಿಯಾಗುತ್ತೆ ಅಥವಾ ಅಂಥ ಯಾವುದೇ ಘಟನೆಗಳು ನಿಮಗೆ ಜರಗಬಹುದು. ಹಾಗಾಗಿ ಅಲ್ಲಿ ನಿಮ್ಮ ಮಾತು ನಡವಳಿಕೆ ಮನಸ್ಥಿತಿಯನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೋಬೇಕಾಗುತ್ತೆ. ಅದರ ಹೊರತು ಹಣಕಾಸು ಆರೋಗ್ಯಕ್ಕೆ ಯಾವುದೇ ಕೊರತೆಗಳಿಲ್ವ. ಪೂರ್ಣವಾದ ಗುರುಬಲದ ಒಂದು ಆಶೀರ್ವಾದ ನಿಮಗೆ, ಶುಕ್ರನ ಬೆಂಬಲ ಇದೆ, ಶನಿ ಮಹಾತ್ಮರ ಬೆಂಬಲ, ಹಾಗೆ ಪ್ರಬಲವಾದ 3 ಗ್ರಹಗಳ ಬೆಂಬಲ ನಿಮಗೆ ಬೆನ್ನೆಲುಬಾಗಿದೆ. ಹಾಗಾಗಿ ಹೆಚ್ಚಿನ ಏನು ಬದಲಾವಣೆಗಳು ಬರೋದಿಲ್ಲ. ಇನ್ನು ಕೊನೆಯ 2 ದಿನಗಳು ಶುಕ್ರವಾರ ಶನಿವಾರ ನಿಮಗೆ ಸಾಮಾನ್ಯವಾಗಿ ಇವೆಲ್ಲ ವಿಚಾರಗಳು ಉತ್ತಮ ಇದೆ. ಆದರೆ ಹಣದ ಖರ್ಚು ವೆಚ್ಚಗಳ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಅನಿರೀಕ್ಷಿತ ಖರ್ಚುಗಳು, ಅನಪೇಕ್ಷಿತ ಖರ್ಚುಗಳು ಬರ್ಬೋದು ಅಥವಾ ಯಾವುದೇ ರೀತಿಯ ನಿಮ್ಮ ಒಂದು ಸ್ವಯಂಕೃತ ಅಪರಾಧದಿಂದ ನಷ್ಟಕ್ಕೆ ಒಳಗಾಗ್ಬೋದು. ಹಾಗಾಗಿ ಯಾವುದೇ ರೀತಿಯ ಇದನ್ನು ಪರ್ಚೇಸ್ಗಳು ಮಾಡೋಗಿರ್ಬೋದು, ಪೇಮೆಂಟ್ಗಳು ಮಾಡೋ ಅಥವಾ ಇನ್ವೆಸ್ಟ್ ಮಾಡುವಾಗ ಸ್ವಲ್ಪ ಸರಿಯಾದ ಯೋಚನೆಯಿಂದ ತಾಳ್ಮೆಯಿಂದ ಮಾಡಬೇಕಾಗತ್ತೆ. ಆತುರದ ನಿರ್ಧಾರದಿಂದ ಸ್ವಲ್ಪ ಹಣವನ್ನು ಕಳೆದುಕೊಳ್ಳುವ ಸಾಧ್ಯತೆ ಬರ್ಬೋದು. ಅದರ ಹೊರತು ಆರೋಗ್ಯ, ನಿಮ್ಮ ಸ್ಥಿತಿ, ಮನಸ್ಥಿತಿ ಅವೆಲ್ಲ ಏನೂ ತೊಂದರೆ ಇಲ್ಲ, ಅವೆಲ್ಲ ಚೆನ್ನಾಗಿ ಇರುತ್ತೆ. ಒಟ್ಟಿನಲ್ಲಿ ಈ ವಾರದಲ್ಲಿ ಆರಂಭದ 3 ದಿನಗಳಲ್ಲಿ ಅತ್ಯದ್ಭುತವಾದ ಚಂದ್ರನ ಅನುಗ್ರಹದ ಜೊತೆಗೆ ಇತರ ಎಲ್ಲ ಗ್ರಹಗಳು ಬೆಂಬಲಕ್ಕಿವೆ. ಗುರುವಿನ ಅನುಗ್ರಹ ಅತ್ಯಮಿತವಿರುವಂಥದ್ದು, ಶುಕ್ರನ ಅನುಗ್ರಹ ಉತ್ತಮ ಇರುವಂಥದ್ದು. ವಾರ ಪೂರ್ತಿ ನಿಮಗೆ ಹಣಕಾಸು, ಆದಾಯಕ್ಕೆ, ಉದ್ಯೋಗಕ್ಕೆ ಯಾವುದೇ ಕೊರತೆಗಳಿಲ್ಲ. ಸಣ್ಣ ಪುಟ್ಟ ವೈಯಕ್ತಿಕವಾದ ಏರುಪೇರುಗಳು ಅಥವಾ ಮಾತಿನ ಕಲಹ, ವಾಗ್ವಾದಗಳು ಬರ್ಬೋದು ಹೊರತು ಹೆಚ್ಚಿನ ಏರುಪೇರುಗಳು ಈ ವಾರದಲ್ಲಿ ಇರೋದಿಲ್ಲ. ಈ ವಾರದಲ್ಲಿ ಬಳಸ್ತಕ್ಕಂಥ ಬಣ್ಣ ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸಂಖ್ಯೆಗಳು 3, 4, 6, 8, 3, 4, 6, 8 ಎಂಬಂಥ ಸಂಖ್ಯೆಯನ್ನು ಬಳಸಿ ಚತುರ್ಗ್ರಹಗಳ ಆಶೀರ್ವಾದದಿಂದ ಎಲ್ಲ ವೃಷಭ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮಿಥುನ ರಾಶಿಗೆ ಈ ಒಂದು ಭಾನುವಾರದ ವಿಚಾರ ಗಮನಿಸಿದಾಗ ಸ್ವಲ್ಪ ಮಿಶ್ರ ಫಲಗಳ ಚಿಂತನೆ ಬರುತ್ತೆ. ಮಾತಿನ ಕಲಹಗಳು ಬರುವಂಥದ್ದು, ಅವಮಾನಕರ ಘಟನೆ ಆಗುವಂಥದ್ದು, ವಿರೋಧಗಳು ಹೆಚ್ಚಳ ಆಗ್ಬೋದು. ವೃತ್ತಿ ಜಾಗದಲ್ಲೂ ಉದ್ಯೋಗ ಜಾಗದಲ್ಲೂ ಸಹ ಅಡೆತಡೆಗಳು ಬರುವಂಥ ಸಾಧ್ಯತೆ ಬರುತ್ತೆ. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಮಾತು ನಡವಳಿಕೆ ಬಗ್ಗೆ ಎಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಇನ್ನು ಆ ಬಳಿಕ ಸೋಮವಾರ ಮಂಗಳವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು, ಎಲ್ಲ ಕೆಲಸ ಕಾರ್ಯಗಳು ತಕ್ಷಣವಾಗಿ ಆಗುವಂಥದ್ದು, ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳು ಸಹ ಬೇಗ ಆಗುವಂಥದ್ದು. ಇನ್ನು ಯಾವುದಾದ್ರೂ ಪ್ರಯತ್ನಗಳು ಮಾಡ್ತಾಯಿದ್ರೆ ಹಿಂದಿನಿಂದ ಅವೆಲ್ಲವೂ ಈಗ ಕ್ಷಿಪ್ರವಾಗಿ ಆಗುತ್ತವೆ. ಜೊತೆಗೆ ವಿದ್ಯಾರ್ಥಿ, ಯುವಕರಿಗೆ, ಸಾಧಕರಿಗೆ ಅನೇಕವಾದ ಉತ್ತಮ ಫಲಗಳು ಸಿಗುವಂಥ ಅವಕಾಶ ಸೋಮವಾರ ಮಂಗಳವಾರ ಕಂಡುಬರುತ್ತೆ. ಇನ್ನು ಬುಧವಾರ ಗುರುವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. 9-10 ಜುಲೈ 9-10 ಸಹ ಅನೇಕ ರೀತಿಯ ಆರೋಗ್ಯದ ವಿಚಾರವಾಗಿ ಉತ್ತಮ ಫಲಿತಾಂಶ, ಜೊತೆಗೆ ಹಣಕಾಸಿನ ವಿಚಾರ, ಉದ್ಯೋಗದ ವಿಚಾರ ಎಲ್ಲ ಉತ್ತಮ ಫಲಿತಾಂಶಗಳು ಬರಲಿವೆ. ವಿದ್ಯಾರ್ಥಿ, ಯುವಕರಿಗೆ, ಸಾಧಕರಿಗೆ ಮನಸ್ಸಿಗೆ ಒಪ್ಪುವಂತಹ ಘಟನೆ ಜರುಗುತ್ತೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ, ಜೊತೆಗೆ ಕೆಲವರಿಗೆ ಯಂತ್ರ, ವಾಹನ ಇತ್ಯಾದಿಗಳನ್ನು ಕೊಳ್ಳುವಂಥ ಅವಕಾಶ ಬರ್ಬೋದಾಗಿದೆ. ಹಾಗಾಗಿ ಈ 9-10 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಕೊನೆಯ 2 ದಿನಗಳ ಮಿಶ್ರ ಫಲಗಳ ಚಿಂತನೆ ಇರುತ್ತೆ. ಶುಕ್ರವಾರ ಶನಿವಾರ ಸ್ವಲ್ಪ ಮಿಶ್ರ ಫಲಗಳ ಚಿಂತನೆ. ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಬರ್ಬೋದು, ಅಡೆತಡೆಗಳು ಬರುವಂಥದ್ದು, ಕಲಹದ ವಾತಾವರಣ, ಆರೋಗ್ಯದಲ್ಲಿ ಸಹ ಏರುಪೇರು, ತಲೆನೋವು ಅಥವಾ ಈ ಹೊಟ್ಟೆ ನೋವು ಮುಂತಾದ ಸಮಸ್ಯೆಗಳು ಕೆಲವರಿಗೆ ಬರ್ಬೋದು. ಆಹಾರ ದೋಷ, ನೀರಿನ ದೋಷದಿಂದಲೂ ಅನಾರೋಗ್ಯ ಕಾಡ್ಬೋದಾಗಿದೆ. ಹಾಗಾಗಿ ಆರೋಗ್ಯ ಮತ್ತು ಮಾತಿನ ವಿಚಾರ, ಹಣಕಾಸು ವಿಚಾರ ಎಲ್ಲ ವಿಚಾರ ಶುಕ್ರವಾರ ಶನಿವಾರ ಎಚ್ಚರಿಕೆ ಹೆಜ್ಜಬೇಕು. ಒಟ್ಟಿನಲ್ಲಿ ಆರಂಭದ ಭಾನುವಾರ ಸ್ವಲ್ಪ ಮಿಶ್ರ ಫಲಗಳು ಬಂತು. ಜೊತೆಗೆ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಗುರುವಾರದವರೆಗೆ ಉತ್ತಮ ಫಲ. ಶುಕ್ರವಾರ ಶನಿವಾರ ಸ್ವಲ್ಪ ಮಿಶ್ರ ಫಲಗಳ ಚಿಂತನೆ ಇದೆ. ಬಳಸ್ತಕ್ಕಂಥ ಬಣ್ಣಗಳು ಮಿಥುನ ರಾಶಿಯವರು ಈ ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 2, 6, 7, 9, 2, 6, 7, 9 ಸಂಖ್ಯೆ ಬಳಸ್ಬೋದು. ಈ ವಾರದಲ್ಲಿ ನಿಮಗೆ ವಿಶೇಷವಾಗಿ ಕುಜ ಮತ್ತು ಕೇತುಗಳ ಅನುಗ್ರಹ ಅತ್ಯುತ್ತಮವಾಗಿದೆ. ಹಾಗಾಗಿ ಭೂಮಿ ವ್ಯವಹಾರ, ಭೂಮಿ ಸಂಬಂಧಿತ ಕೆಲಸ ಕಾರ್ಯ, ಮನೆ ಭೂಮಿ ಕೊಳ್ಳುವಂಥ ವಿಚಾರ ಅಥವಾ ರಿಯಲ್ ಎಸ್ಟೇಟ್ ಸಂಬಂಧಿತ ಕೆಲಸ ಕಾರ್ಯಗಳಿಗೆ ಅತ್ಯುತ್ತಮವಾದ ಆಯ್ಕೆ, ಮಂಗಳನ ಒಂದು ಆಶೀರ್ವಾದ ಅಪರೂಪಕ್ಕೆ ಇದೆ. ಅದನ್ನು ಸದ್ಬಳಕೆ ಮಾಡಿಕೊಳ್ಳಿ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕರ್ಕಾಟಕ ರಾಶಿಗೆ ಈ ವಾರದ ಸಾಮಾನ್ಯ ಆರಂಭವಾಗಿ ಬರ್ತಾಯಿದೆ. ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ನಿಧಾನಗತಿ, ವಿಳಂಬಗಳು ಆಗುವಂಥದ್ದು, ಸಣ್ಣ ಪುಟ್ಟ ಅಡೆತಡೆಗಳು, ವಿಘ್ನಗಳು ಬರುವಂಥದ್ದು, ಪ್ರಯಾಣದಲ್ಲಿ ಏನಾದರೂ ನಮಗೆ ಕುಂದುಕೊರತೆಗಳು ಬರುವಂಥದ್ದು, ಈ ರೀತಿ ಒಂದು ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಮನೆಯಲ್ಲಿಯೂ ಅಥವಾ ನಿಮ್ಮ ವೃತ್ತಿ ಉದ್ಯೋಗ ಜಾಗದಲ್ಲಿ ಜರುಗಬಹುದು. ಜೊತೆಗೆ ಹಣಕಾಸಿನ ಮುಗ್ಗಟ್ಟು ಎದುರಾಗ್ಬೋದು ಅಥವಾ ಹಣಕಾಸು ಬರಬೇಕಾದ ಸ್ವಲ್ಪ ನಿಧಾನಗತಿ ಆಗುವಂಥ ಸಾಧ್ಯತೆ ಬರುತ್ತೆ. ಆ ಬಳಿಕ ಸೋಮವಾರ ಮಂಗಳವಾರ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಕೆಲವೊಂದು ವಿಚಾರದಲ್ಲಿ ನಿಮಗೆ ವೈರುಧ್ಯಗಳು ಎದುರಾಗ್ಬೋದು. ಕಿರಿಯರಲ್ಲಿ ವಿರೋಧ ಅಥವಾ ಮನೆಯಲ್ಲಿ ನಿಮ್ಮ ಸೋದರರು ಅಥವಾ ನಿಮ್ಮದೇ ಮಕ್ಕಳು ಅವರ ಒಂದು ಏನಾದರೂ ನಡವಳಿಕೆಯಿಂದ ನಿಮಗೆ ಮನಸ್ಸಿಗೆ ಆಘಾತ ಆಗುವಂಥದ್ದು ಅಥವಾ ಅವರು ನಿಮ್ಮ ವಿರುದ್ಧವಾಗಿ ಏನಾದರೂ ಒಂದು ಮಾತುಗಳನ್ನು ನಾಡಿ ನಿಮಗೆ ಮನಸ್ಸಿಗೆ ನಾಟುವಂಥದ್ದು ಮುಂತಾದ ವಿಚಾರಗಳು ಬರ್ಬೋದು. ಹಾಗಾಗಿ ಇಲ್ಲಿ ಅವಮಾನಕರ ಘಟನೆಯ ಸಾಧ್ಯತೆ, ಮಾತಿನ ಚಕಮಕಿ, ವಾಗ್ವಾದಗಳು ಹೆಚ್ಚಳ ಆಗ್ಬೋದು. ಆರೋಗ್ಯ, ಹಣಕಾಸು ಎಲ್ಲ ಪರವಾಗಿಲ್ಲ. ವೈಯಕ್ತಿಕ ವಿಚಾರ ಸ್ವಲ್ಪ ಇಂಥ ಒಂದು ನಡವಳಿಕೆಗಳು ಬರ್ತವೆ. ಇನ್ನು 9-10 ನಿಮ್ಮ ಪಾಲಿಗೆ ಉತ್ತಮ ದಿನ. ಬುಧವಾರ ಗುರುವಾರದಲ್ಲಿ ಅನೇಕ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡಬಹುದಾಗಿದೆ. 9-10ರಲ್ಲಿ ಇಷ್ಟಾರ್ಥ ಸಿದ್ಧಿ, ಹಣಕಾಸಿನ ಅಭಿವೃದ್ಧಿ ಚೆನ್ನಾಗಿರುತ್ತೆ. ವ್ಯಾಪಾರದವರಿಗೆ ವ್ಯಾಪಾರ ಅಭಿವೃದ್ಧಿ, ಉದ್ಯಮದಲ್ಲಿ ಪ್ರಗತಿ ಮುಂತಾದ ಹಲವಾರು ಉತ್ತಮ ಫಲಗಳ ನಿರೀಕ್ಷೆ.
11, 12 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಶುಕ್ರವಾರ ಶನಿವಾರದಲ್ಲಿ ಸಹ ಅನೇಕ ರೀತಿಯ ಉತ್ತಮ ಫಲಗಳು, ಚಂದ್ರನ ಅನುಗ್ರಹ ಇರೋದ ಕಾರಣ ಅನೇಕ ರೀತಿಯ ಇಷ್ಟಾರ್ಥ ಸಿದ್ಧಿ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆ, ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳು ಇತ್ಯರ್ಥ ಆಗುವಂಥ, ಸಾಲಗಳಿದ್ದರೆ ಸಾಲಗಳನ್ನು ತೀರಿಸುವಂಥ ಅವಕಾಶ, ಇನ್ನೇನಾದರೂ ಆರಂಭಗಳನ್ನು ಮಾಡಲಿಕ್ಕೆ ಹೊಸ ಅವಕಾಶಗಳು ಬರ್ಬೋದಾಗಿದೆ. ದಾಂಪತ್ಯ ಜೀವನದಲ್ಲಿ ಸಹ ಉತ್ತಮವಾದ ಮನಸ್ಥಿತಿ ಇರುವಂಥ ದಿನ ಆಗಿದೆ. ಹಾಗಾಗಿ 9, 10, 11, 12 4 ದಿನಗಳು ಅತ್ಯಂತ ಶುಭ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ನಿಮಗೆ ಈ ಕಟಕ ರಾಶಿಯವರಿಗೆ ಯಾವುದೇ ಹೆಚ್ಚಿನ ಗ್ರಹಗಳ ಬೆಂಬಲ ಇರುವುದಿಲ್ಲ. ನೀವು ಗಮನಿಸಿಕೊಳ್ಳಿ, ಕೇವಲ ನಿಮಗೆ ಶುಕ್ರ, ಚಂದ್ರ ಮುಂತಾದ ಕೆಲವು ಕ್ಷಿಪ್ರಚಾರಿ ಗ್ರಹಗಳಷ್ಟೇ ನಿಮ್ಮನ್ನು ರಕ್ಷಣೆ ಮಾಡಬೇಕು. ದೀರ್ಘಚಾರಿ ಗ್ರಹಗಳು, ಉದಾಹರಣೆಗೆ ಗುರು ಆಗಲಿ, ಶನಿ ಆಗಲಿ, ರಾಹು ಆಗಲಿ, ಕೇತು ಆಗಲಿ, ಯಾವುದು ನಿಮ್ಮ ಒಂದು ಪರವಾಗಿ ಇರೋದಿಲ್ಲ. ಹಾಗೆ ಕಟಕ ರಾಶಿಯವರು ಬಂದಂಥ ಈ ಚಂದ್ರನ ಅನುಗ್ರಹವಂಥ ದಿನಗಳನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ರ ಜೊತೆಗೆ ನಿಮಗೆ ಆಗಾಗ ಗುಪ್ತ ಶತ್ರುಪೀಡೆ, ಹಿತಶತ್ರುಪೀಡೆ, ಅನಾರೋಗ್ಯ ಸಮಸ್ಯೆಗಳು, ಜೊತೆಗೆ ನಿಮ್ಮದೇ ತಪ್ಪಿನಿಂದ ನೀವು ತೊಂದರೆಗೆ ಸಿಲುಕಿಕೊಳ್ಳುವಂಥದ್ದು ಮುಂತಾದ ಘಟನೆಗಳು ಪದೇ ಪದೇ ಆಗ್ಬೋದು. ಅದರ ಬಗ್ಗೆ ಖಂಡಿತ ಎಚ್ಚರಿಕೆ ವಹಿಸಬೇಕು. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ. ಸಂಖ್ಯೆಗಳು 2 ಮತ್ತು 6, 2 and 6 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಕಟಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಸಿಂಹರಾಶಿಗೆ ಈ ವಾರದ ಶುಭ ಆರಂಭವಾಗಿ ಬರ್ತಾ ಇದೆ. ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು, ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆ ಇದೆ. ಇನ್ನು ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಬರುತ್ತದೆ. ವಿದ್ಯಾರ್ಥಿಗಳಿಗೂ ಶುಭ ಫಲ. ವಿದ್ಯಾರ್ಥಿಗಳಿಗೆ ಅವರ ಇಷ್ಟಪಟ್ಟಂತಹ ಒಂದು ಕ್ಷೇತ್ರದಲ್ಲಿ ಸೀಟುಗಳು ಸಿಗುವಂಥ ಅವಕಾಶಗಳು ಸಹ ಬರ್ತವೆ. ಯುವಕರಿಗೆ ಉದ್ಯೋಗದ ಅವಕಾಶ ಬರುತ್ತೆ. ಇನ್ನು ಬಳಿಕ ಸೋಮವಾರ, ಮಂಗಳವಾರ ಸಾಮಾನ್ಯ ದಿನ ಎಂದು ಕಂಡು ಬರುತ್ತೆ. ಹಣಕಾಸು, ಆರೋಗ್ಯ, ಉದ್ಯೋಗ ವಿಚಾರ ಯಾವುದೇ ಅಡೆತಡೆಗಳಿಲ್ಲ, ಅವೆಲ್ಲ ಚೆನ್ನಾಗಿ ನಡೆಯುತ್ತೆ. ಬಾಂಧವ್ಯ ಮತ್ತು ಮಾತಿನ ಬಗ್ಗೆ ಸ್ವಲ್ಪ ಎಚ್ಚರ ಗಮನಿಸಿ. ಮಾತಿನ ಚಕಮಕಿ ಆಗ್ಬೋದು, ಬಂಧುಗಳಲ್ಲಿ ಸ್ವಲ್ಪ ವಿರಸಗಳು ಬರ್ಬೋದು, ಅಥವಾ ನಿಮ್ಮ ರಿಲೇಟಿವ್ಗಳ ಜೊತೆಗೆ ಯಾವುದೇ ರೀತಿ ಭಿನ್ನ ಅಭಿಪ್ರಾಯಗಳು ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗೆ ಮಾತು ನಡವಳಿಕೆ ಬಗ್ಗೆ ಸೋಮವಾರ, ಮಂಗಳವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ಇನ್ನು 9, 10 ಬುಧವಾರ, ಗುರುವಾರ ನಿಮಗೆ ಅದನ್ನು ಸಾಮಾನ್ಯ ದಿನವೇ ಅಷ್ಟೇ ಆಗಿದೆ. ಯಾವುದೇ ರೀತಿಯ ಬದಲಾವಣೆಗಳಿಲ್ಲ. ಇಲ್ಲಿನೂ ಹಾಗೆ ನಿಮಗೆ ವಿರೋಧಗಳು, ಮಾತಿನ ಚಕಮಕಿ, ಅವಮಾನಕರ ಘಟನೆ ಮುಂತಾದ ಸಾಧ್ಯತೆ ಇರುತ್ತೆ. ಜೊತೆಗೆ ಯಾವುದೇ ರೀತಿಯ ಆಕಸ್ಮಿಕವಾದ ಖರ್ಚುಗಳು ತಾನಾಗಿ ಬರ್ಬೋದು. ಅಂದರೆ ಆಕಸ್ಮಿಕ ಧನ ಲಾಭ, ಆಕಸ್ಮಿಕವಾದ ಖರ್ಚುಗಳು ಸ್ವಲ್ಪ ಈ ದಿನ ಹೆಚ್ಚಳ ಆಗ್ಬೋದು 9, 10ರಲ್ಲಿ. ಹಾಗೆ ಇಲ್ಲಿನೂ ಹಾಗೆ ಹಣಕಾಸು, ಮಾತು ನಡವಳಿಕೆ ಬಗ್ಗೆ ಎಚ್ಚರಿಕೆ ಬೇಕಾಗುತ್ತೆ ಬುಧವಾರ, ಗುರುವಾರ. ಕೊನೆಯ 2 ದಿನ ನಿಮ್ಮ ಪಾಲಿಗೆ ಅದ್ಭುತವಾದ ಫಲ ಇದೆ. ಚಂದ್ರನ ಅನುಗ್ರಹ ಇರುವ ಕಾರಣ ವಿಶೇಷವಾದ ಶುಭ ಫಲ. ಶುಕ್ರವಾರ, ಶನಿವಾರದಂದು 11, 12ರಲ್ಲಿ ವಿಶೇಷವಾದ ಶುಭ ಲಾಭಗಳು, ಹಣಕಾಸಿನ ಅರಿವು ಚೆನ್ನಾಗಾಗುವಂಥದ್ದು, ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯಮದಲ್ಲಿ ಪ್ರಗತಿ, ಪ್ರಯತ್ನಗಳಲ್ಲಿ ಸಫಲತೆ, ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಮುನ್ನಡೆ, ಇವೆಲ್ಲವೂ ಚೆನ್ನಾಗಿ ಆಗುತ್ತೆ. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಆರಂಭದ ಭಾನುವಾರದಂದು ವಿಶೇಷವಾದ ಚಂದ್ರ ಅನುಗ್ರಹ, ಕೊನೆಯ 2 ದಿನಗಳಾದ ಶುಕ್ರವಾರ, ಶನಿವಾರ ಚಂದ್ರ ಅನುಗ್ರಹ ಇರುತ್ತೆ. ಇನ್ನು ಮಧ್ಯದ 4 ದಿನಗಳಲ್ಲಿ ನಿಮಗೆ ಆತಂಕ ಏನು ಬೇಕಾಗಿಲ್ಲ. ಗುರುಬಲದ ಒಂದು ರಕ್ಷಣೆ ನಿಮಗೆ ಖಂಡಿತ ಇರುತ್ತೆ. ಜೊತೆಗೆ ವಾರ ಪೂರ್ತಿ ನಿಮಗೆ ಸೂರ್ಯನ ಬೆಂಬಲ, ಸೂರ್ಯ ಅನುಗ್ರಹ ಭಾಳ ಉತ್ತಮವಾಗಿರೋ ಕಾರಣ ಸೂರ್ಯನ ಅನುಗ್ರಹ ಸಹ ಭಾಳ ಉತ್ತಮವಾಗಿ ಇರುವಂಥ ಅವಕಾಶ ಇರುತ್ತೆ. ಹಾಗಾಗಿ ಸರ್ಕಾರ ಮೂಲ ಕೆಲಸ, ಕೋರ್ಟ್ ಕಚೇರಿ ಮೂಲದ ಕೆಲಸ, ಅಥವಾ ಇನ್ನಿತರ ಯಾವುದೇ ದಾಖಲೆ ಪತ್ರಗಳ ಸಂಗ್ರಹ ಮುಂತಾದವುಗಳಿಗೆ ಈ ವಾರ ಪೂರ್ತಿ ನೀವು ಪ್ರಯತ್ನ ಪಟ್ಟರೆ ಯಶಸ್ಸು ಸಿಗುತ್ತೆ. ಒಟ್ಟಿನಲ್ಲಿ ಈ ವಾರದಲ್ಲಿ ನೀವು ಬಳಸ್ತಕ್ಕಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ. ಸಂಖ್ಯೆಗಳು 1 ಮತ್ತು 3 ಸಂಖ್ಯೆಯನ್ನು ಬಳಸ್ಬೋದು. 1 and 3 ಸಂಖ್ಯೆಯನ್ನು ಬಳಸ್ಕೋಬೋದು. ಎಲ್ಲ ಶಿವರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇನ್ನು ಕನ್ಯಾ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯವಾಗಿ ಕಂಡು ಬರ್ತದೆ. ಭಾನುವಾರ ಸ್ವಲ್ಪ ಮಾತಿನ ಚಕಮಕಿ, ಹಣಕಾಸಿನ ನಷ್ಟಗಳು ಆಗುವಂಥದ್ದು, ಪರಸ್ಪರ ನಿಮ್ಮ ಮನೆಯಲ್ಲಿ ಸಹ ವೈರುಧ್ಯದ ಘಟನೆ, ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಅಥವಾ ಹಿರಿಯರ ಜೊತೆಗೆ ವಾಗ್ವಾದ ಕಲಹ ಬರ್ಬೋದು. ಪ್ರಯತ್ನಗಳಲ್ಲಿ ವೈಫಲ್ಯಗಳು ಬರ್ಬೋದು. ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಜರುಗಬಹುದಾಗಿದೆ. ಹಾಗಾಗಿ ಇಲ್ಲಿ ನಿಮ್ಮ ತನು, ಮನ, ಧನದ ಒಂದು ಸಂಯಮವನ್ನು ಈ ದಿನ ಕಾಪಾಡಿಕೊಳ್ಳಿ. ಬಳಿಕ ಸೋಮವಾರ, ಮಂಗಳವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಜುಲೈ 7, 8 ನಿಮ್ಮ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಕ್ಷಿಪ್ರವಾದ ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಂದ ಮನಸ್ಸಿಗೆ ಖುಷಿಯಾಗುತ್ತೆ. ಜೊತೆಗೆ ಸರ್ಕಾರ ಮೂಲ ಕೆಲಸ, ಕೋರ್ಟ್ ಕಚೇರಿ ಮೂಲ ಕೆಲಸ ಎಲ್ಲವೂ ಬೇಗನೆ ಆಗುವಂಥದ್ದು. ಭೂಮಿ ವ್ಯವಹಾರಗಳ ಸಹ ಪ್ರಗತಿ ಭಾಳ ಉತ್ತಮವಾಗಿರುತ್ತೆ. ಉದ್ಯೋಗಕ್ಕೆ ಪ್ರಯತ್ನ ಮಾಡಿದ್ರೆ ಉದ್ಯೋಗದ ಆಫರ್ಲೆಲ್ಲ ಬರುವಂಥ ಸಾಧ್ಯತೆ ಇದೆ. 9, 10 ಬುಧವಾರ, ಗುರುವಾರ ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. ಬುಧವಾರ, ಗುರುವಾರದಲ್ಲಿ ಸ್ವಲ್ಪ ಮಾತಿನ ಚಕಮಕಿ, ಹಿರಿಯರಲ್ಲಿ ವಿರೋಧ, ವಿಶೇಷವಾಗಿ ತಂದೆ, ತಾಯಿ ಅಥವಾ ನಿಮ್ಮ ಮನೆಯ ಹಿರಿಯ ಸದಸ್ಯರಲ್ಲಿ ಭಿನ್ನ ಅಭಿಪ್ರಾಯಗಳು ಬರುವಂಥದ್ದು. ಅವರು ಯಾವುದೇ ಕೊಟ್ಟ ಸಲಹೆ ಸೂಚನೆಗಳು ನಿಮಗೆ ಅದು ಅಪತ್ಯ ಆಗುವಂಥದ್ದು ಮುಂತಾದ ವಾಗ್ವಾದ ಕಲಹಗಳು ಜರಬಹುದು. ಹಣದ ವಿಚಾರ, ಭೂಮಿಯ ವಿಚಾರ, ಮನಸ್ತಾಪಗಳು ಬರ್ಬೋದು. ಸಹೋದರರ ಮಧ್ಯೆ, ದಾಯಾದಿಗಳ ಮಧ್ಯೆ ಕಲಹಗಳು ಇದ್ದರೆ ಹೆಚ್ಚಳ ಆಗ್ಬೋದು. ಜೊತೆಗೆ ಮಾತಿನ ಚಕಮಕಿ ಇತರರ ಜೊತೆಗೂ ಆಗ್ಬೋದು. ಉದ್ಯೋಗ ಜಾಗದಲ್ಲಿ ಸಹ ಸಹೋದ್ಯೋಗಿಗಳ ಜೊತೆ ಸಹ ಅಥವಾ ಮೇಲಾಧಿಕಾರಿಗಳ ಜೊತೆ ಸಹ ಮಾತಿನ ಚಕಮಕಿ ಆಗ್ಬೋದು. ಹಾಗಾಗಿ ಇಲ್ಲಿ ಮಾತು ನಡವಳಿಕೆಯನ್ನು ಸ್ವಲ್ಪ ಸಂಯಮವನ್ನು ಕಾಪಾಡ್ಕೋಬೇಕು 9, 10ರಲ್ಲಿ. 11, 12 ನಿಮ್ಮ ಪಾಲಿಗೆ ಉತ್ತಮವಾಗಿರುತ್ತೆ. ಹಣಕಾಸು, ಆರೋಗ್ಯ ಎಲ್ಲ ಪರವಾಗಿಲ್ಲ. ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಮಾತು ನಡವಳಿಕೆ ಬಗ್ಗೆ ಎಚ್ಚರಿಕೆ ಹೆಜ್ಜೆಬೇಕಾಗುತ್ತೆ. ಇಲ್ಲಿ ನಿಮಗೆ ಅವಮಾನಕರ ಘಟನೆ, ವಾಗ್ವಾದ, ಭಿನ್ನ ಅಭಿಪ್ರಾಯಗಳು ಬರುವಂಥದ್ದೆಲ್ಲಾಗುತ್ತೆ. ಹಾಗಾಗಿ ಕೊನೆಯ ದಿನಗಳಲ್ಲಿ ಸಹ ಹಾಗೆ ಸ್ವಲ್ಪ ಮಾತಿನ ಮತ್ತು ನಡವಳಿಕೆ ಬಗ್ಗೆ ಎಚ್ಚರಿಕೆ ಹೆಜ್ಜೆಬೇಕು. ಒಟ್ಟಿನಲ್ಲಿ ಈ ವಾರದಲ್ಲಿ ಹೆಚ್ಚೇನು ನಿಮಗೆ ಅಡೆತಡೆಗಳೇನಿಲ್ಲ.
ಆದರೆ ಕೆಲವೊಂದು ವಿಚಾರದಲ್ಲಿ ಮಾತು ನಡವಳಿಕೆ ಮತ್ತು ಕಲಹಗಳು ಪದೇ ಪದೇ ಬರುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲೂ 7-8 ನಿಮಗೆ ಅತ್ಯಂತ ಉತ್ತಮವಾದ ಫಲಗಳು ಚಂದ್ರ ಅನುಗ್ರಹವಂಥ ಅವಕಾಶ ಬಂದಿದೆ. ವಾರ ಪೂರ್ತಿ ಸೂರ್ಯ ಭಗವಂತನ ಆಶೀರ್ವಾದ ಇರುತ್ತೆ, ಶುಕ್ರನ ಅನುಗ್ರಹ ಇರುತ್ತೆ. ಜೊತೆಗೆ ಈ ಒಂದು ರಾಹುವಿನ ಬೆಂಬಲ ಮತ್ತು ಬುಧನ ಬೆಂಬಲ ಸೇರುವ ಕಾರಣ ವ್ಯಾಪಾರ, ವೃತ್ತಿ, ಉದ್ಯಮ, ಹಣಕಾಸು ಇವೆಲ್ಲವೂ ಚೆನ್ನಾಗಿ ನಾರ್ಮಲ್ ಆಗಿ ನಡೀತಾ ಹೋಗುತ್ತೆ. ಕೇವಲ ನೀವು ಮಾತು ನಡವಳಿಕೆ, ಬಾಂಧವ್ಯ, ವೈಯಕ್ತಿಕ ವಿಚಾರ, ಜೊತೆಗೆ ಕಲಹ, ವಾಗ್ವಾದ ಇತ್ಯಾದಿಗಳು ಆಗದಂತೆ ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಬೇಕು. ಆರೋಗ್ಯ ವಿಚಾರ ಸಹ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಯಾಕಂದರೆ ಸೂರ್ಯ ಮತ್ತು ಶುಕ್ರರ ವಿಶೇಷವಾದ ಬೆಂಬಲ ನಿಮಗೆ ನಿರಂತರವಾಗಿರುವ ಕಾರಣ ಅನೇಕ ರೀತಿಯ ಉತ್ತಮ ಫಲಗಳನ್ನು ಸಹ ಈ ವಾರದಲ್ಲಿ ನಿರೀಕ್ಷೆ ಮಾಡ್ಬೋದಾಗಿದೆ. ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ. ಸಂಖ್ಯೆಗಳು 1, 2, 4, 5, 6, 1, 2, 4, 5, 6 ಎಂಬಂಥ ಸಂಖ್ಯೆ ಬಳಸ್ಕೋಬೋದು. ಪಂಚಗ್ರಹಗಳ ಕೃಪೆಯಿಂದ ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ತುಲಾರಾಶಿ. ತುಲಾರಾಶಿಗೆ ಈ ವಾರದ ಶುಭಾರಂಭ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಎಲ್ಲ ನಿಮ್ಮ ಇಷ್ಟಾರ್ಥಗಳು ಕೈಗೊಡುವಂಥದ್ದು. ಗುರುಬಲದ ವಿಶೇಷವಾದ ಅನುಗ್ರಹದಿಂದ ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆ, ಧಾರ್ಮಿಕವಾದ ಕೆಲಸ ಕಾರ್ಯದಲ್ಲಿ ಪಾಲ್ಗೊಳ್ಳುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಬಂಧು ಮಿತ್ರರಲ್ಲಿ ಬಾಂಧವ್ಯ ಚೆನ್ನಾಗಿರುತ್ತೆ. ಕೃಷಿ, ಉದ್ಯಮ, ವ್ಯಾಪಾರ, ವೃತ್ತಿಯಲ್ಲಿ ಪ್ರಗತಿ ಖಂಡಿತ ಇರುತ್ತೆ. 7-8 ಅಂದರೆ ಸೋಮವಾರ ಮಂಗಳವಾರ ಸ್ವಲ್ಪ ಮಿಶ್ರ ಫಲಗಳ ದಿನ, ಕಷ್ಟ ನಷ್ಟಗಳ ಸಾಧ್ಯತೆ, ಅನಿರೀಕ್ಷಿತ ಖರ್ಚುಗಳು ಬರುತ್ತದೋ, ಹಣಕಾಸಿನ ಕೊರತೆ ಎದುರಾಗ್ಬೋದು, ಸಾಲ ಮಾಡುವಂಥ ಪ್ರಮೇಯ ಬರ್ಬೋದು. ಅದು ಯಾವುದೇ ರೀತಿಯ ನಿಮ್ಮ ಒಂದು ಕೂಡಿಟ್ಟ ಹಣವನ್ನು ಯಾವುದೇ ಬೇರೆ ಉದ್ದೇಶಕ್ಕೆ ಈಗ ತೆಗೆಯುವಂಥ ಪ್ರಮೇಯಗಳು ಬರ್ಬೋದಾಗಿದೆ. ಜೊತೆಗೆ ಕೆಲವೊಂದು ನಿಮ್ಮ ಅನಾವಶ್ಯಕವಾದ ಅಂದರೆ ದೂರ ಪ್ರಯಾಣಗಳನ್ನು ಅಥವಾ ಅಲೆದಾಟದಂಥ ಪ್ರಯಾಣಗಳು ಸಹ ಬರ್ಬೋದಾಗಿದೆ. ಆ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕಾಗತ್ತೆ. ಇನ್ನು 9-10 ನಿಮ್ಮ ಪಾಲಿಗೆ ಉತ್ತಮ ದಿನ. ಬುಧವಾರ ಗುರುವಾರ ಸ್ವಲ್ಪ ಅನೇಕ ರೀತಿಯ ಉತ್ತಮ ಫಲಗಳು ಆಗುವಂಥದ್ದು, ಮನಸ್ಸಿಗೆ ಇಷ್ಟವಾಗುವಂಥ ಘಟನೆ, ಆರೋಗ್ಯ ಸುಧಾರಣೆ, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ವಿದ್ಯಾರ್ಥಿ ಯುವಕರಿಗೆ ಅವರ ಪ್ರಯತ್ನದಲ್ಲಿ ಸಫಲತೆ ಇದೆ, ಉದ್ಯೋಗದ ಪ್ರಯತ್ನದಲ್ಲಿ ಸಹ ಯಶಸ್ಸು ಖಂಡಿತ ಸಿಗಲಿದೆ. ರಾಜಕೀಯ ಮೂಲ, ಸರ್ಕಾರಿ ಮೂಲ ಕೆಲಸ, ಕೋರ್ಟ್ ಕಚೇರಿ ಮೂಲ ಕೆಲಸ ಸಹ ವೇಗವಾಗಿ ಆಗಲಿದೆ. ಇನ್ನು 11-12 ನಿಮ್ಮ ಪಾಲಿಗೆ ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. ಶುಕ್ರವಾರ ಶನಿವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ವಿಶೇಷವಾಗಿ ಕಲಹ ಮತ್ತು ವಾಗ್ವಾದ ಆಗ್ಬೋದು, ಬಂಧುಗಳಲ್ಲಿ, ಮಿತ್ರರಲ್ಲಿ ಅಥವಾ ಮನೆಯ ಸದಸ್ಯರಲ್ಲಿ ಸಹ ಸಣ್ಣ ಪುಟ್ಟ ಕಾರಣಗಳಿಗೆ ಹೆಚ್ಚಿನ ಒಂದು ವಾಗ್ವಾದ ಕಲಹಗಳು ಆಗ್ಬೋದು. ಹಾಗಾಗಿ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು. ಜೊತೆಗೆ ದೂರ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ಏನಾದರೂ ಅಡೆತಡೆಗಳು ಅಥವಾ ಸಣ್ಣ ಪುಟ್ಟ ಅವಘಡಗಳು ಸಹ ಸಂಭವಿಸುವ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಹಾಗಾಗಿ ನಿಮಗೆ ಈ ವಾರದಲ್ಲಿ ವಿಶೇಷವಾಗಿ ಅಲ್ಲಿ ಕೆಲವೊಂದು ದಿನಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರುಗಳು ಬಂದರೂ ವಿಶೇಷವಾದ ಅನುಗ್ರಹ ನಿಮಗೆ ಸೂರ್ಯನ ಅನುಗ್ರಹ ಬರುವಂಥದ್ದಿರುತ್ತೆ. ಅದೇ ರೀತಿ ನಿಮಗೆ ಇರತಕ್ಕಂಥ ಒಂದು ಬಂಧು ಮಿತ್ರರ ಅನುಗ್ರಹದ ಒಂದು ಮಾತು ಬುಧನ ಅನುಗ್ರಹದಿಂದ ಬರಲಿದೆ, ಶುಕ್ರನ ಅನುಗ್ರಹದಿಂದ ಬರಲಿದೆ, ಕೇತುವಿನ ಅನುಗ್ರಹದಿಂದ ಬರಲಿದೆ. ಹಾಗಾಗಿ ಅವೆಲ್ಲನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ಬಳಸುವಂಥ ಬಣ್ಣಗಳು ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಯೆಲ್ಲೋ, ಗ್ರೀನ್, ವೈಟ್ ಮತ್ತು ಮಿಕ್ಸ್ ಬಣ್ಣ ಬಳಸ್ಕೊಳ್ಳಿ. ಅದೇ ರೀತಿ ನೀವು ಬ್ಲೂ ಮತ್ತು ರೆಡ್ ಬಣ್ಣವನ್ನು ಸಹ ಬಳಸ್ಬೋದು. ಅಲ್ಲಿ ಶನಿ ಮಹಾತ್ಮರ ವಿಶೇಷವಾದ ಒಂದು ಅನುಗ್ರಹ ನಿಮಗಿರುತ್ತೆ, ಮಂಗಳನ ಅನುಗ್ರಹ ಸಹ ಈ ಕಾಲದಿರುತ್ತೆ. ಹಾಗಾಗಿ ಸಣ್ಣ ಪುಟ್ಟ ಮಾತಿನ ಕಲಹ, ವಾಗ್ವಾದಗಳು, ಜಗಳಗಳು ಬಂದರೂ ನಿಮ್ಮ ಒಂದು ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಭೂಮಿ ಮತ್ತು ಮನೆ ಕೊಳ್ಳುವಂಥ ವಿಚಾರ ಮುಂತಾದವುಗಳಿಗೆ ಕಾರ್ಯಸಿದ್ಧಿ ಯೋಗ ಇದೆ. ಜೊತೆಗೆ ಈ ಏನಾದರೂ ನಿಮ್ಮ ಕೋರ್ಟ್ ಕಚೇರಿ ಸಂಬಂಧಿತ ಕೇಸು ಇತ್ಯಾದಿಗಳಿದ್ರೆ ಅವನ್ನೆಲ್ಲ ಬಗೆಹರಿಸ್ಕೊಳ್ಳಿಕ್ಕೆ ಈಗ ಮಂಗಳ ಮತ್ತು ಶನಿ ಮಹಾತ್ಮರ ಅನುಗ್ರಹ ಸಹ ಉತ್ತಮವಾಗಿರುತ್ತೆ. ಹಾಗಾಗಿ ನೀವು ಇಂಥ ಅವಕಾಶವನ್ನು ಚೆನ್ನಾಗಿ ಬಳಸ್ಕೊಳ್ಳುವಂಥದ್ದು. ಯೆಲ್ಲೋ, ಗ್ರೀನ್, ವೈಟ್, ಮಿಕ್ಸ್, ಬ್ಲೂ ಮತ್ತು ರೆಡ್ ಬಣ್ಣವನ್ನು ಬಳಸ್ಕೊಳ್ಳುವಂಥದ್ದು. ಸಂಖ್ಯೆಗಳಲ್ಲಿ ನೀವು 3, 6, 5, 7, 8 ಸಂಖ್ಯೆಗಳನ್ನು ಸಹ ಬಳಸ್ಕೊಳ್ಬೋದಾಗಿದೆ. ಇವೆಲ್ಲವೂ ನಿಮಗೆ ಅನೇಕ ರೀತಿಯ ಉತ್ತಮ ಫಲವನ್ನು ಕೊಡುವಂಥ ಅವಕಾಶ ತುಲಾರಾಶಿಯವರಿಗಿರುತ್ತೆ. ಈ ವಾರ ನಿಮಗೆ ಶುಭದಾಯಕ ಆಗಲಿ. ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ವಾರದ ಆರಂಭ ಸಾಮಾನ್ಯ ಎಂದು ಕಂಡುಬರುತ್ತೆ. ಯಾವುದೇ ರೀತಿಯ ನಿಮಗೆ ಹೆಚ್ಚಿನ ಒಂದು ಪ್ರತಿಫಲಗಳು ಈ ದಿನ ಕಂಡುಬರೋದಿಲ್ಲ. ಎಲ್ಲವೂ ಸ್ವಲ್ಪ ನಿಧಾನಗತಿ ಆಗುವಂಥದ್ದು. ಯಾವುದೇ ಪ್ರಯತ್ನ ಪಟ್ಟಲ್ಲಿ ವೈಫಲ್ಯ ಅಥವಾ ನಿಮಗೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳಾಗ್ಬೋದು. ಮನೆಯಲ್ಲಿ ಸಹ ನಿಮಗೆ ಅನೇಕ ರೀತಿಯ ಅಡೆತಡೆಗಳು, ವಾಗ್ವಾದಗಳು ಬರ್ಬೋದಾಗಿದೆ. ಆ ಬಳಿಕ ಸೋಮವಾರ ಮಂಗಳವಾರ ಚೇತರಿಕೆ ಇದೆ, ಇಷ್ಟಾರ್ಥ ಸಿದ್ಧಿಯಾಗುವಂಥ ಘಟನೆಗಳು, ಜೊತೆಗೆ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆ, ಹಣಕಾಸಿನ ಅರಿವು ಉತ್ತಮ ಇರುತ್ತೆ, ಪ್ರಯತ್ನಗಳಲ್ಲಿ ಸಫಲತೆ, ಕೃಷಿ ಚಟುವಟಿಕೆ ಅಥವಾ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ, ಜೊತೆಗೆ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಸಹ ಪ್ರಗತಿ ಬರುತ್ತೆ. 9-10 ಮಿಶ್ರ ಫಲಗಳ ದಿನ. ಅಲ್ಲಿ ಬುಧವಾರ ಗುರುವಾರ ಸ್ವಲ್ಪ ಏರುಪೇರುಗಾಗುವಂಥ ಘಟನೆ, ಮಾತಿನ ಚಕಮಕಿ, ಹಣಕಾಸಿನ ತೊಂದರೆ, ಸಾಲ ಮಾಡುವಂಥ ಪ್ರಮೇಯ ಅಥವಾ ಸಾಲಗಾರರ ಕಾಟ ಇವೆಲ್ಲ ಹೆಚ್ಚಳ ಆಗ್ಬೋದು 9-10ರಲ್ಲಿ. 11-12 ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿ ಯಾವುದೇ ಪ್ರಯತ್ನಗಳಲ್ಲಿ ಸಫಲತೆ ಇದೆ, ಯಾವುದೇ ಯಶಸ್ಸು ಸಿಗುವಂಥ ಘಟನೆಗಳಾಗ್ತವೆ. ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಅಥವಾ ಸಾಧಕರಿಗೆ ಅವರ ಒಂದು ಪ್ರಯತ್ನಕ್ಕೆ ಉತ್ತಮ ಪ್ರತಿಫಲ ಬರುತ್ತೆ. ಕೆಲವರಿಗೆ ಪ್ರಶಸ್ತಿ, ಪುರಸ್ಕಾರ, ಪ್ರೈಸ್ ಇವೆಲ್ಲ ಬರ್ಬೋದು. ಅಂದುಕೊಂಡಂಥ ಸೀಟುಗಳೆಲ್ಲ ಸಿಗುವಂಥದ್ದು ಮುಂತಾದ ಅನೇಕ ರೀತಿಯ ನಿಮಗೆ ವಿಜಯದ ಅನುಭವಗಳು ಈ ದಿನ ಶುಕ್ರವಾರ ಶನಿವಾರದ ಆಗುತ್ತೆ. ಇವೆಲ್ಲವೂ ನಿಮಗೆ ಗಮನಿಸಿದಾಗ ಭಾನುವಾರ ಸೋಮವಾರ ಅಷ್ಟೊಂದು ಉತ್ತಮ ಬಂದಿಲ್ಲ, ಸೋಮವಾರ ಮಂಗಳವಾರ ಉತ್ತಮ ಬಂದಿದೆ, ಜೊತೆಗೆ ಶುಕ್ರವಾರ ಶನಿವಾರ. ಹಾಗಾಗಿ 7, 8 ಮತ್ತು 11, 12ರಲ್ಲಿ ಅತ್ಯುತ್ತಮವಾದ ಚಂದ್ರನ ಒಂದು ಅನುಗ್ರಹ ಬರುವಂಥ ಶುಭ ಫಲಗಳ ದಿನಗಳಾಗಿವೆ. ಇಲ್ಲಿ ನಿಮಗೆ ಗಮನಿಸಬೇಕು, ಇತರ ಗ್ರಹಗಳು ಯಾವುದೋ ಹೆಚ್ಚಿನ ಬೆಂಬಲಕ್ಕಿಲ್ಲ.
ಹೀಗಾಗಿ ನಿಮಗೆ ಕೇವಲ ಅಲ್ಲಿ ಕೇತುವಿನ ಬೆಂಬಲ ಮತ್ತು ಇದೇ ವಾರದಲ್ಲಿ ಚಂದ್ರನ ಬೆಂಬಲ ಅಷ್ಟೇ ಇರುತ್ತೆ. ಉಳಿದ ಗ್ರಹಗಳೆಲ್ಲ ನಿಮಗೆ ವಿರುದ್ಧವಾಗಿರುತ್ತವೆ. ಹಾಗಾಗಿ ಹೆಚ್ಚಿನ ಒಂದು ಶತ್ರು ಪೀಡೆ ಬರ್ಬೋದು, ಅಡೆತಡೆಗಳು ಬರ್ಬೋದು, ವಿಘ್ನಗಳು ಬರ್ಬೋದು. ಹಾಗಾಗಿ ಚಂದ್ರನ ಬೆಂಬಲ ಇರತಕ್ಕಂಥ ಈ 4 ದಿನಗಳನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಬಳಸ್ತಕ್ಕಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 2 ಮತ್ತು 7, 2 and 7 ಸಂಖ್ಯೆಯನ್ನು ಬಳಸಬಹುದಾಗಿದೆ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಧನುಸ್ಸು ರಾಶಿಗೆ ವಾರದಾರಂಭ ಶುಭ ಆರಂಭ. 6ನೇ ತಾರೀಕು ಭಾನುವಾರದಂದು ಲಾಭ, ಇಷ್ಟಾರ್ಥ ಸಿದ್ಧಿ ಎಲ್ಲ ಇದೆ. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಮುನ್ನಡೆದಿದೆ. ಆರ್ಥಿಕವಾದ ಅನುಕೂಲತೆಗಳು ಹೆಚ್ಚಳಾಗಿವೆ. ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ವೃದ್ಧಿಯಾಗಲಿದೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ, ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಬರುವಂಥ ಅವಕಾಶ, ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ ಈ 6ನೇ ತಾರೀಕಿನಂದು ಬರುತ್ತೆ. ಆ ಬಳಿಕ 7, 8 ಮಿಶ್ರ ಫಲಗಳ ಸೂಚನೆ. ಚಂದ್ರನ ಬೆಂಬಲದ ಕೊರತೆ ಇರುತ್ತೆ. ವೈರಿಗಳ ಬಾಧೆ, ಶತ್ರುಗಳ ಕಾಟ ಬರ್ಬೋದು. ಜೊತೆಗೆ ಅಲ್ಲಿ ಅಶಾಂತಿಯ ವಾತಾವರಣ, ಮನಸ್ಸಿಗೆ ಬೇಜಾರಾಗುವಂಥ ಘಟನೆ, ಮನೆಯಲ್ಲಿ ಸಹ ವಾಗ್ವಾದದ ಕಲಹದ ಘಟನೆಗಳು, ವೃತ್ತಿ ಜಾಗದಲ್ಲೂ ಸಹ ಮೇಲಾಧಿಕಾರಿ ಜೊತೆ ಕಿರುಕುಳ ಮುಂತಾದೆಲ್ಲ ಘಟನೆ ಆಗ್ಬೋದು 7, 8ರಲ್ಲಿ. 9, 10 ನಿಮ್ಮ ಪಾಲಿಗೆ ಉತ್ತಮ ದಿನ. ಆರೋಗ್ಯ ಸುಧಾರಣೆ, ಲಾಭದ ಅವಕಾಶಗಳು, ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ, ಬಂಧು ಬಾಂಧವರ ಜೊತೆ ಉತ್ತಮ ಬಾಂಧವ್ಯ ಬರುವಂಥದ್ದು, ದೂರ ಪ್ರಯಾಣದ ಅವಕಾಶ, ಮಿತ್ರರೊಡನೆ ಮಿಳುವೆ ಬೆಳೆಯುವಂಥ ಅವಕಾಶ ಇವೆಲ್ಲವೂ ಕಂಡು ಬರುತ್ತೆ. ಹಾಗಾಗಿ 9, 10 ನಿಮ್ಮ ಪಾಲಿಗೆ ಅತ್ಯುತ್ತಮವಾದ ಅವಕಾಶ ಇರುವಂಥ ದಿನಗಳಾಗಿವೆ. ಕೊನೆಯ ಶುಕ್ರವಾರ ಶನಿವಾರ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಶುಕ್ರವಾರ ಶನಿವಾರ ಕಷ್ಟ ನಷ್ಟಗಳು, ಅನಾರೋಗ್ಯ ಸಮಸ್ಯೆ, ಹಿಂದೆ ಇದ್ದಂಥ ಅನಾರೋಗ್ಯ, ಉದಾಹರಣೆಗೆ ಬೆನ್ನು ನೋವು, ಸೊಂಟ ನೋವು ಅಥವಾ ಇನ್ನಿತರ ಯಾವುದೇ ನಿಮಗೆ ಇರತಕ್ಕಂಥ ಅಲರ್ಜಿನೋ, ಅಸ್ತಮ ಅವೆಲ್ಲ ಅಂಥ ಸಮಸ್ಯೆಗಳು ಈ ದಿನಗಳಲ್ಲಿ ಸ್ವಲ್ಪ ಕಾಡ್ಬೋದಾಗಿದೆ. ಆರೋಗ್ಯದ ಕಾಳಜಿ ಬೇಕು. ಹಣಕಾಸಿನ ಕಾಳಜಿ ಸಹ ಶುಕ್ರವಾರ ಶನಿವಾರ ಬೇಕಾಗುತ್ತೆ. ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ನೀವು ತೊಂದರೆಗೆ ಸಿಲುಕೊಳ್ಳುವಂಥ ಘಟನೆಗಳಾಗ್ಬೋದು. ಆ ಬಗ್ಗೆ ಎಚ್ಚರಿಕೆ ಬೇಕಾಗುತ್ತೆ. ಹಾಗಾಗಿ ನಿಮಗೆ ಈ ವಾರದಲ್ಲಿ ಭಾನುವಾರ ಅತ್ಯುತ್ತಮ ಫಲ ಬಂದಿವೆ. ಜೊತೆಗೆ ಬುಧವಾರ, ಗುರುವಾರ ಅತ್ಯುತ್ತಮ ಫಲಗಳು ಬಂದಿವೆ. ಅದನ್ನು ಚೆನ್ನಾಗಿ ಚಂದ್ರನ ಅನುಗ್ರಹದಿಂದ ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಇನ್ನು ವಾರಪೂರ್ತಿ ಗುರುಬಲದ ಅನುಗ್ರಹ ನಿಮಗೆ ಇದ್ದೇ ಇರುತ್ತೆ, ಅದೇನು ಕೊರತಿಲ್ಲ. ಬುಧನು ನಿಮಗೆ ವಾರಪೂರ್ತಿ ಪೂರಕವಾಗಿರ್ತಾನೆ, ರಾಹುವಿನ ಅನುಗ್ರಹ ಸಹ ಇರುತ್ತೆ. ಹಾಗಾಗಿ ಕೆಲವೊಂದು ವಿಚಾರಗಳಲ್ಲಿ ಹಣಕಾಸಿಗೆ ಸಂಬಂಧಪಟ್ಟು, ಉದ್ಯಮ ವ್ಯಾಪಾರಕ್ಕೆ ಸಂಬಂಧಪಟ್ಟು, ಶಿಕ್ಷಣ ಅಥವಾ ಶಿಕ್ಷಣದಲ್ಲಿ ಸೀಟ್ ಸಿಗುವಂಥದ್ದು ಮುಂತಾದಕ್ಕೆ ಎಲ್ಲ ನಿಮಗೆ ಗುರುವಿನ ಬೆಂಬಲ ಖಂಡಿತ ರಕ್ಷಣೆಗೆ ಬರುತ್ತೆ. ಹಾಗಾಗಿ ಯುವಕರು, ಸಾಧಕರು, ವಿದ್ಯಾರ್ಥಿಗಳು ಯಾವುದೇ ಚಿಂತೆ ಪಡಬೇಕಾಗಿಲ್ಲ. ಧನುರಾಶಿಯವರು ನಿಮಗೆ ವಾರಪೂರ್ತಿ ಅಂಥ ಒಂದು ರಕ್ಷಣೆ ಗುರುವಿನಿಂದ ಖಂಡಿತ ಸಿಗಲಿದೆ. ಇನ್ನು ಈ ವಾರದಲ್ಲಿ ಬಳಸುವಂಥ ಬಣ್ಣ ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ. ಯೆಲ್ಲೋ, ಗ್ರೇ, ಗ್ರೀನ್ ಬಣ್ಣಗಳನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 3, 4, 5, 3, 4, 5 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಧನುರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಮಕರ ರಾಶಿಗೆ ಈ ವಾರದ ಆರಂಭ ಶುಭಾರಂಭ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿಗಳಲ್ಲಿವೆ. ವ್ಯಾಪಾರ, ಕೃಷಿ ಚಟುವಟಿಕೆ, ಉದ್ಯಮ, ಹೈನುಗಾರಿಕೆ, ತೋಟಗಾರಿಕೆ ಅಥವಾ ಇನ್ನಿತರ ಇಂಡಸ್ಟ್ರಿ, ಹೋಟೆಲು, ಕೈಗಾರಿಕೆ ನಡೆಸುವವರಿಗೆ ಅವರ ಒಂದು ಉದ್ಯಮದಲ್ಲಿ ದಿಢೀರಾದ ಪ್ರಗತಿ ಬರ್ಬೋದು. ಅಥವಾ ಅವರ ಒಂದು ಅಂದುಕೊಂಡಂಥ ಕನಸುಗಳು ಅವರ ಒಂದು ಉದ್ಯಮದಲ್ಲಿ ನನಸಾಗ್ಬೋದು. ಹೊಸ ಯೂನಿಟ್ಗಳನ್ನು ತೆರೆಯುವಂಥ ಅವಕಾಶಗಳಿಗೆ ಬರ್ಬೋದು. ಅದು ಯಾವುದೇ ರೀತಿ ನಿಮಗೆ ಹೂಡಿಕೆಗೆ ಪಾರ್ಟ್ನರ್ಗಳು ಈಗ ಸಿಗುವಂಥ ಅವಕಾಶ ಬರ್ಬೋದು. ಈ ರೀತಿ ನಿಮ್ಮ ಏನೆಂದರೆ ಬೃಹತ್ತಾದ ಯೋಜನೆಗಳಿಗೆ ಬಹಳಷ್ಟು ಚಾಲನೆ ಸಿಗುವಂಥದ್ದು ಅವಕಾಶಗಳು ಮಕರ ರಾಶಿಯವರಿಗೆ ಈ ಭಾನುವಾರದಂದು ಬರುತ್ತೆ. ಆಮೇಲೆ ಬರೆದಂಥ ಸೋಮವಾರ, ಮಂಗಳವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಚಂದ್ರನ ವಿಶೇಷವಾದ ಬೆಂಬಲ, ಸೂರ್ಯ ಅನುಗ್ರಹ ಇರುವ ಕಾರಣ ಸರ್ಕಾರ ಮೂಲ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಅಥವಾ ಭೂಮಿ ವ್ಯವಹಾರ, ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು ಮುಂತಾದ ವ್ಯವಸಾಯಗಳಿಗೆ ಚಾಲನೆ ಸಿಗುತ್ತೆ. ಅಥವಾ ಭೂಮಿಯ ದಾಖಲೆ ಪತ್ರ ಇತ್ಯಾದಿಗಳು ಇಷ್ಟು ದಿನ ಆಗಲ್ಲ ಆಗುವಂಥದ್ದು. ಅಥವಾ ಯಾವುದೇ ರೀತಿಯ ಕೌಟುಂಬಿಕವಾದ ವಿವಾದಗಳು, ಆಸ್ತಿ ವಿವಾದಗಳು ಪರಿಹಾರವಾಗಿ ನಿಮ್ಮ ಒಂದು ಕೌಟುಂಬಿಕ ಆಸ್ತಿ, ಪಿತ್ರಾರ್ಜಿತ ಆಸ್ತಿ ಕೈವಶ ಆಗುವಂಥ ಅವಕಾಶಗಳು 7, 8ರಂದು ಬರಲಿವೆ. ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಸೋಮವಾರ, ಮಂಗಳವಾರ ಸಹ. ಇನ್ನು ಮಕರ ರಾಶಿಯವರಿಗೆ 9, 10ರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ಇಲ್ಲಿ ಮಾತಿನ ಚಕಮಕಿ, ವೈರತ್ವಗಳು ಹೆಚ್ಚಳಾಗುವಂಥದ್ದು, ನಿಮ್ಮ ವಿರೋಧಿಗಳ ಕಾಟ ಹೆಚ್ಚಳಾಗುವಂಥದ್ದು, ಮಿತ್ರರು ಸಹ ನಿಮಗೆ ಶತ್ರುಗಳಂತೆ ವರ್ತನೆ ಮಾಡುವಂಥದ್ದು. ಇದರಿಂದ ಸಣ್ಣ ಪುಟ್ಟ ಕಾರಣಗಳಿಗೂ ಮನೆಯಲ್ಲೂ ಆಗ್ಬೋದು. ವೃತ್ತಿ ಜಾಗದಲ್ಲೂ ಮೇಲಾಧಿಕಾರಿಗಳಿಂದ ಅಥವಾ ಸಹೋದ್ಯೋಗಿಗಳಿಂದ ಕಿರುಕುಳಗಳು ಬರ್ಬೋದು. ಹಾಗಾಗಿ 9, 10ರಲ್ಲಿ ಮಾತು, ನಡವಳಿಕೆ, ಬಾಂಧವ್ಯ ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಜೊತೆಗೆ ಯಾವುದೇ ರೀತಿಯ ಮೂರನೇ ವ್ಯಕ್ತಿಗಳ ವಿಚಾರಕ್ಕೆ ನೀವು ತಲೆ ಹಾಕಬಾರ್ದು. ಅದು ನಿಮಗೇ ಮುಳು ಆಗ್ಬೋದು, ತಿರುಗುಬಾಣ ಆಗುವ ಸಾಧ್ಯತೆ ಇರುತ್ತೆ 9, 10ರಲ್ಲಿ. ಇನ್ನು 11, 12 ಮತ್ತೊಮ್ಮೆ ನಿಮಗೆ ಉತ್ತಮವಾದ ಅವಕಾಶ. ಚಂದ್ರನ ಬೆಂಬಲ, ಸೂರ್ಯ ಅನುಗ್ರಹವಂಥ ಅದ್ಭುತವಾದ ದಿನ. ಆರೋಗ್ಯ ಸುಧಾರಣೆ ಇದೆ, ಮನಸ್ಸಿಗೆ ನೆಮ್ಮದಿ ಇದೆ. ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ. ಸರ್ಕಾರದಿಂದ ಸಿಗಬೇಕಾದ ಸವಲತ್ತುಗಳು ಸಿಗ್ಬೋದು. ಅಥವಾ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಬೇಗನೆ ಆಗಲಿವೆ. ಜೊತೆಗೆ ವಿದ್ಯಾರ್ಥಿ, ಯುವಕರಿಗೆ, ಸಾಧಕರಿಗೆ ಅನೇಕವಾದ ಉತ್ತಮ ಫಲಗಳು ಬರ್ಬೋದು. ಕೆಲವರಿಗೆ ಜಾಬ್ ಆಫರ್ ಲೆಟರು, ಇನ್ನು ಕೆಲವರಿಗೆ ಈ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಸೀಟ್ ಸಿಗುವಂಥದ್ದು ಮುಂತಾದ ಶುಭ ಘಟನೆಗಳು 11, 12ರಲ್ಲಿ ಆಗಲಿವೆ. ಹಾಗಾಗಿ ಮಕರ ರಾಶಿಯವರಿಗೆ ಈ ವಾರ ಅತ್ಯಂತ ಶುಭ ಫಲಗಳನ್ನು ನೀಡುವಂಥ ಒಳ್ಳೆಯ ಸೂಚನೆ ಇದೆ. 6, 7, 8 ಮತ್ತು 11, 12ರಲ್ಲಿ ವಿಶೇಷವಾದ ಸೂರ್ಯಚಂದ್ರರ ವಿಶೇಷವಾದ ಲಾಭದ ಅನುಗ್ರಹ. ಅದೇ ರೀತಿ ವಾರಪೂರ್ತಿ ನಿಮಗೆ ಶುಕ್ರನ ಅನುಗ್ರಹ, ವಾರಪೂರ್ತಿ ಶನಿ ಮಹಾತ್ಮನ ಅನುಗ್ರಹ ಇರುವ ಕಾರಣ ಅನೇಕ ರೀತಿಯ ನಿಮ್ಮ ದೀರ್ಘಕಾಲದ ಕನಸುಗಳು ಈಡೇರಲಿವೆ. ಶುಭ ಕಾರ್ಯಗಳು ನಿಗದಿ ಆಗ್ಬೋದು. ಮದುವೆ ಅಪೇಕ್ಷೆ ಮದುವೆ ಫಿಕ್ಸ್ ಆಗ್ಬೋದು. ಉದ್ಯೋಗ ಅಪೇಕ್ಷೆ ಪಟ್ಟಿಗೆ ಉದ್ಯೋಗ ಸಿಗುವಂಥದ್ದು. ಅದರ ಇನ್ನಿತರ ಯಾವುದೇ ನಿಮ್ಮ ದೀರ್ಘಕಾಲದ ಮನೆ, ಭೂಮಿ ಇತ್ಯಾದಿ ಕನಸುಗಳೆಲ್ಲ ಈಗ ಈಡೇರುವಂಥ ಸಾಧ್ಯತೆ ಮಕರ ರಾಶಿಯವರಿಗೆ ಈ ವಾರದಲ್ಲಿ ಕಂಡುಬರುತ್ತೆ.
ಹಾಗಾಗಿ ಈ ವಾರದಲ್ಲಿ ನಾವು ಬಳಸ್ತಕ್ಕಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಆರೆಂಜ್, ಸ್ನೋ, ವೈಟ್, ಬ್ಲೂ. ಏಕಕಾಲದಲ್ಲಿ ನಿಮಗೆ ರವಿ ಮತ್ತು ರವಿಪುತ್ರ ಅಂದರೆ ಸೂರ್ಯ ಭಗವಂತರು ಮತ್ತು ಶನಿ ಮಹಾರಾಜರು ಜೊತೆಗೆ ಶುಕ್ರನ ಆಶೀರ್ವಾದ, ಚಂದ್ರನ ಆಶೀರ್ವಾದ ಇರುವಂಥ ಒಂದು ಪಂಚಗ್ರಹಗಳ ಬೆಂಬಲ ಇರುತ್ತೆ. ಇನ್ನು ಬಳಸುವಂತಹ ಸಂಖ್ಯೆಗಳು 1, 2, 6, 8 1, 2, 6, 8 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇನ್ನು ಕುಂಭರಾಶಿಗೆ ವಾರದ ಆರಂಭ ಮಿಶ್ರ ಫಲಗಳ ಸೂಚನೆ ಇದೆ. ಇಲ್ಲಿ ಸ್ವಲ್ಪ ನಿಮಗೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆ, ಮನಸ್ಸಿಗೆ ಆತಗುವಂಥ ಘಟನೆ, ಮನೆಯಲ್ಲಿಯೂ ಸಹ ನಿಮಗೆ ಒಂದು ಮಾತಿನ ಕಲಹಗಳಾಗುವಂಥದ್ದು, ವ್ಯಾಪಾರದಲ್ಲಿ ವೃತ್ತಿ ಜಾಗದಲ್ಲೂ ಸಹ ಕಲಹಗಳು ಆಗುವಂಥದ್ದು, ಚಿಂತೆ ಹೆಚ್ಚಳಾಗುತ್ತೆ. ಇನ್ನು ಕೆಲವರಿಗೆ ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆ ಅಥವಾ ಕೆಲವರಿಗೆ ಹಣಕಾಸಿನ ಸಮಸ್ಯೆಗಳು ಕಾಣ್ಬೋದು. ಹಾಗಾಗಿ ತನುಮಾನ ಧನದಲ್ಲಿ ಸ್ವಲ್ಪ ಸಂಯಮ ಬೇಕಾಗುತ್ತೆ ಭಾನುವಾರದಂದು. ಬಳಿಕ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ನಿರಂತರವಾಗಿ 4 ದಿನಗಳು 7, 8, 9, 10 ನಿರಂತರವಾಗಿ 4 ದಿನಗಳು ನಿಮಗೆ ಅಲ್ಲಿ ಗುರುವಿನ ಆಶೀರ್ವಾದ, ಚಂದ್ರನ ಬೆಂಬಲ ಇರುವ ಕಾರಣ ರಾಜಯೋಗದಂತಹ ಫಲ, ಅಂದುಕೊಂಡ ಕೆಲಸ ಕಾರ್ಯಗಳು ಆಗುವಂಥದ್ದು, ಹಣಕಾಸಿನ ಸಮಸ್ಯೆ ನೀಗುವಂಥದ್ದು, ಆರೋಗ್ಯ ಸುಧಾರಣೆ ಆಗುವಂಥದ್ದು, ಮನಸ್ಸಿಗೆ ಖುಷಿಯಾಗುವಂಥ ಘಟನೆ, ಯಾತ್ರಾ ಸ್ಥಳಗಳ ಸಂದರ್ಶನ, ದೂರ ಮಾಡುವಂಥ ಅವಕಾಶ, ಉದ್ಯೋಗದಲ್ಲಿ ಪ್ರಗತಿ ಅಥವಾ ಉದ್ಯೋಗದ ಪ್ರಯತ್ನ ಪಡೋರಿಗೆ ಉದ್ಯೋಗ ಸಿಗುವಂತೆ, ಅದು ವಿವಾಹಕ್ಕೆ ಪ್ರಯತ್ನ ಪಡೋರು ವಿವಾಹ ಫಿಕ್ಸ್ ಆಗುವಂಥದ್ದು, ಮನೆ ಭೂಮಿ ಕೊಳ್ಳುವಂಥ ಪ್ರಯತ್ನದಲ್ಲಿ ಸಫಲತೆ ಸಿಗುವಂಥದ್ದು. ಈ ರೀತಿ ಅನೇಕ ನಿಮ್ಮ ದೀರ್ಘಕಾಲೀನ ಯೋಜನೆಗಳಿಗೆ ಸಫಲತೆ ಬರಲಿದೆ. ಉದ್ಯೋಗದಲ್ಲಿವರಿಗೆ ಉದ್ಯೋಗದಲ್ಲಿ ಬಡ್ತಿ ಪ್ರಮೋಷನ್ಗಳು ಬರ್ಬೋದು. ಅಥವಾ ಹಿಂದೆ ನಿಮಗೆ ಬಾಕಿ ಇದ್ದ ಹಣ ಯಾವುದಾದ್ರು ಬರುವಂಥದ್ದಿದ್ರೆ ಅವೆಲ್ಲವೂ ನಿಮಗೆ ಈಗ ದಿಢೀರಾಗಿ ಬರುವಂಥದ್ದು. ಈ ರೀತಿ ಅನಿರೀಕ್ಷಿತ ಮತ್ತು ನಿರೀಕ್ಷಿತ ಎರಡೂ ರೀತಿಯ ಫಲಗಳು ನಿಮಗೆ ಈ 7, 8, 9, 10ರಲ್ಲಿ ಸಿಗಲಿವೆ. ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಕೊನೆಯ 2 ದಿನಗಳಂದರೆ ಶುಕ್ರವಾರ, ಶನಿವಾರ 11, 12ರಲ್ಲಿ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ವೈರತ್ವಗಳು ಅಥವಾ ಕಲಹಗಳು ಆಗುವಂಥದ್ದು, ಮನಸ್ಸಲ್ಲಿ ಬೇಜಾರಾಗುವಂಥ ಘಟನೆ, ಕೆಲವೊಂದು ನಿಮಗೆ ಬೇಜಾರು ಅಥವಾ ದುಃಖ ಆಗುವಂಥ ಘಟನೆಗಳು ಮನೆಯಲ್ಲೂ ಜರಬಹುದು, ವೃತ್ತಿ ಜಾಗದಲ್ಲೂ ಜರಬಹುದು. ಅಥವಾ ನಿಮಗೆ ಇಷ್ಟು ದಿನ ನಿಮಗೆ ಚೆನ್ನಾಗಿದ್ದಂಥ ವ್ಯಕ್ತಿಗಳು, ಬಂಧುಗಳಾಗಲಿ ಮಿತ್ರರಾಗಲಿ ಈಗ ನಿಮ್ಮ ವಿರುದ್ಧ ಸಿಡಿದು ನಿಲ್ಲುವಂಥದ್ದು, ಅಥವಾ ನಿಮ್ಮ ವಿರುದ್ಧ ಏನಾದರೂ ಆರೋಪಗಳನ್ನು ಮಾಡಿ ಮನಸ್ಸಿಗೆ ಬೇಜಾರುಪಡಿಸುವಂಥದ್ದು ಮುಂತಾದ ಘಟನೆಗಳು ಆಗ್ಬೋದು. ಹಾಗೆ 11, 12ರಲ್ಲಿ ಮಾತು, ನಡವಳಿಕೆ, ವೈಯಕ್ತಿಕ ವಿಚಾರ, ಬಾಂಧವ್ಯದ ಬಗ್ಗೆ ಸ್ವಲ್ಪ ಎಚ್ಚರವಾಗಿರಬೇಕು. ಇಲ್ಲಿ ಹಣಕಾಸಿಗೆ ಅಷ್ಟೇನು ತೊಂದರೆ ಇಲ್ಲ, ಬಾಂಧವ್ಯ ಮತ್ತು ನಿಮ್ಮ ಮಾತು ನಡವಳಿಕೆಯನ್ನು ಸ್ವಲ್ಪ ಗಮನದಲ್ಲಿಟ್ಕೋಬೇಕು ಶುಕ್ರವಾರ, ಶನಿವಾರಗಳಲ್ಲಿ. ಹಾಗಾಗಿ ಈ ಒಂದು ಕುಂಭರಾಶಿಯವರಿಗೆ ವಾರದ ಮಧ್ಯದ 4 ದಿನಗಳು 7, 9, 8, 9, 10 4 ದಿನಗಳು ಅದ್ಭುತವಾದ ಚಂದ್ರನ ಬೆಂಬಲ ಜೊತೆಗೆ ಗುರುವಿನ ಅನುಗ್ರಹ ಇರುವಂಥ ರಾಜಯೋಗದಂಥ ಫಲಗಳು ನಿಮಗೆ ಸಿಗಲಿವೆ. ಜೊತೆಗೆ ಶುಕ್ರನ ಅನುಗ್ರಹ ವಾರ ಪೂರ್ತಿ ಇರುವ ಕಾರಣ ಹಣಕಾಸಿಗೆ ಅಂಥದ್ದೇನು ಕೊರತೆ ಇರುವುದಿಲ್ಲ. ಬರಬೇಕಾದ ಆದಾಯ, ಹಣಕಾಸು ಎಲ್ಲ ಸ್ಟೇಬಲ್ ಆಗಿ ಇರುತ್ತೆ. ಈ ವಾರದಲ್ಲಿ ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದ್ ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ. ಸ್ನೋ, ಗ್ರೀನ್ ಮತ್ತು ವೈಟ್ ಬಣ್ಣಗಳನ್ನು ಬಳಸ್ಕೊಳ್ಳೋದು. ಸಂಖ್ಯೆಗಳು 2, 3, 5 ಎಂಬಂಥ ಸಂಖ್ಯೆಗಳನ್ನು ಬಳಸಿ 2, 3, 5, 6 ಎಂಬಂಥ ಸಂಖ್ಯೆಗಳನ್ನು ಬಳಸ್ಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಮೀನರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ, ಹೆಚ್ಚಿನ ಬದಲಾವಣೆಗಳಿಲ್ಲ. ಮಾತಿನ ಚಕಮಕಿಗಳು ಆಗುವಂಥದ್ದು, ಜೊತೆಗೆ ಕಲಹದ ವಾತಾವರಣ ಮನೆಯಲ್ಲಿ ಆಗ್ಬೋದು, ಮಿತ್ರರ ಜೊತೆಗೂ ಬಂಧುಗಳ ಜೊತೆ ಕಲಹ ಆಗ್ಬೋದು, ಮನೆಯ ಸದಸ್ಯರಲ್ಲಿ ಭಿನ್ನಾಭಿಪ್ರಾಯ ಬರುವಂಥದ್ದು, ನಿಮ್ಮ ನಿರ್ಧಾರವನ್ನು ಮನೆಯ ಸದಸ್ಯರು ಅಥವಾ ನಿಮ್ಮ ಹೆಂಡತಿನ ಮಕ್ಕಳು ಅಥವಾ ಯಾರಾದರೂ ನಿಮ್ಮ ಮನೆ ಇನ್ನಿತರ ಸದಸ್ಯರು ವಿರೋಧಿಸುವಂಥದ್ದು, ಅಥವಾ ನೀವು ಮಾಡಿದ ಯಾವುದೇ ಒಂದು ಸಣ್ಣ ತಪ್ಪನ್ನು ಅದನ್ನೇ ತಿಳಿದು ನಿಮಗೆ ಅವಮಾನ ಮಾಡುವಂಥ ಘಟನೆ ಎಲ್ಲ ಆಗ್ಬೋದು. ಹಾಗಾಗಿ ವೈಯಕ್ತಿಕವಾಗಿ ಬಾಂಧವ್ಯದ ವಿಚಾರವಾಗಿ ಸ್ವಲ್ಪ ಅನಾಚಾರದ ಘಟನೆಗಳು ಜರಗಬಹುದು. 6ನೇ ತಾರೀಕು ಭಾನುವಾರದಂದು 7, 8ರಲ್ಲಿ ಸ್ವಲ್ಪ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಇಲ್ಲಿ ವೈಯಕ್ತಿಕ ವಿಚಾರ, ಆರೋಗ್ಯ ವಿಚಾರ ಉತ್ತಮಿದೆ. ಹಣಕಾಸಿನ ಖರ್ಚನ್ನು ಸ್ವಲ್ಪ ನಿಯಂತ್ರಣ ಮಾಡಿ, ಜೊತೆಗೆ ಯಾವುದೇ ರೀತಿಯಲ್ಲಿ ನಿಮಗೆ ನಷ್ಟ ಅಥವಾ ಯಾವುದೇ ರೀತಿ ನೀವು ಮೋಸ ವಂಚನೆಗೆ ಒಳಗಾಗುವಂತೆ ಎಚ್ಚರಬೇಕು. ಇದರಲ್ಲಿ ನಿಮಗೆ ಮೋಸ ವಂಚನೆಗೆ ಸಿಲುಕೊಳ್ಬೋದು. ಆನ್ಲೈನ್ ಇರ್ಬೋದು, ಆಫ್ಲೈನ್ ಇರ್ಬೋದು, ಅಲ್ಲಿ ನೀವು ಮಾಡುವಂಥ ಪರ್ಚೇಸ್ ಇರ್ಬೋದು, ಇನ್ವೆಸ್ಟ್ಮೆಂಟ್ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ರೀತಿ ಹಣ ಹೂಡಿಕೆ ಎಲ್ಲವೂ ಈಗ ಮೋಸಕ್ಕೆ ಸಿಲುಕೊಳ್ಳುವಂಥ ಸಾಧ್ಯತೆ ಇರುತ್ತೆ 7, 8ರಲ್ಲಿ. 9, 10, 11, 12 ನಿರಂತರವಾಗಿ 4 ದಿನಗಳು ಅಂದರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ 4 ದಿನಗಳು ನಿಮಗೆ ಅದ್ಭುತವಾದ ಫಲವನ್ನು ಕೊಡ್ತವೆ. ಕರ್ಮಸ್ಥಾನ ಮತ್ತು ಲಾಭಸ್ಥಾನದಿಂದ ಚಂದ್ರ ಇರುವಂಥದ್ದು, ಅದು ವಿಶೇಷವಾದ ಶುಭ ಲಾಭಗಳು, ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಎಲ್ಲರಿದೆ. ವ್ಯಾಪಾರಿಗಳಿಗೆ ಪ್ರಗತಿ, ಉದ್ಯಮದಲ್ಲಿ ಪ್ರಗತಿ, ಉದ್ಯೋಗಿಗಳಿಗೆ ವಿಶೇಷವಾದ ಶುಭ ಫಲಗಳು, ಬೋನಸ್ಸು ಅಥವಾ ಯಾವುದೇ ರೀತಿ ಇನ್ಕ್ರಿಮೆಂಟು, ಪ್ರಮೋಷನ್ ಎಲ್ಲ ಸಿಗುವಂಥದ್ದು. ಉದ್ಯೋಗಕ್ಕೆ ಟ್ರೈ ಮಾಡೋರಿಗೆ ಉದ್ಯೋಗ ಸಿಗುವಂಥದ್ದು, ಮದುವೆಗಾಗಿ ಪ್ರಯತ್ನ ಪಟ್ಟರೆ ಮದುವೆ ಫಿಕ್ಸ್ ಆಗುವಂಥದ್ದು. ಜೊತೆಗೆ ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳು ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲ ಇದ್ದರೆ 9, 10, 11, 12ರಲ್ಲಿ ಅವೆಲ್ಲ ಯಶಸ್ವಿಯಾಗಿ ಆಗುತ್ತೆ. ಬಾಂಧವ್ಯ ಚೆನ್ನಾಗಿ ವೃದ್ಧಿ ಆಗುತ್ತೆ, ದಾಂಪತ್ಯ ವಿಚಾರ ಉತ್ತಮ ಬರುತ್ತೆ. ಜೊತೆಗೆ ನಿಮಗೆ ಈ ಹಿಂದೆ ಪ್ರಯತ್ನ ಪಟ್ಟು ವಿಫಲವಾಗಿದ್ದ ಕೆಲವು ಕೆಲಸ ಕಾರ್ಯಗಳು ಈ 4 ದಿನಗಳಲ್ಲಿ 9, 10, 11, 12ರಲ್ಲಿ ಅವೀಗ ಮತ್ತೆ ಪ್ರಯತ್ನ ಮಾಡಿದರೆ ಅವೆಲ್ಲ ಈಗ ಸಫಲತೆ ಆಗುವಂಥದ್ದು. ಈ ರೀತಿ ಅನೇಕ ಪವಾಡ ಸದೃಶವಾದ ಬದಲಾವಣೆಗಳು 9, 10, 11, 12ರಲ್ಲಿ ಆಗುತ್ತೆ. ಆರೋಗ್ಯ ಸುಧಾರಣೆ ಇದೆ, ಹಣಕಾಸಿನ ಅರಿವು ಚೆನ್ನಾಗಿರುತ್ತೆ, ಎಲ್ಲ ಪ್ರಯತ್ನಗಳು ಸಫಲತೆ ಬರುತ್ತೆ ಈ 4 ದಿನಗಳಲ್ಲಿ. ಹಾಗಾಗಿ ಈ ಮೀನರಾಶಿಯವರಿಗೆ ಚಂದ್ರನ ಬೆಂಬಲ ಇರುವಂಥದ್ದು ಈಗ ಪ್ರಮುಖವಾದ ಆಯ್ಕೆ. ಯಾಕಂದರೆ ನೀವು 7.5 ಒಂದು ಪ್ರಭಾವದಲ್ಲಿ ಇರ್ತೀರ. ಇತರ ಗ್ರಹಗಳಾದರೆ ನಿಮಗೆ ಮಂಗಳನ ಅನುಗ್ರಹ ಇರುತ್ತೆ, ಶುಕ್ರನ ಅನುಗ್ರಹ ಇರುತ್ತೆ, ಕೇತುವಿನ ಬೆಂಬಲ ಇರುತ್ತೆ. ಹಾಗಾಗಿ ಈ ವಾರದಲ್ಲಿ ನೀವು ಇದಲ್ಲದೆ ಈ ಭೂಮಿ ಸಂಬಂಧಪಟ್ಟ ಕೆಲಸ, ರಿಯಲ್ ಎಸ್ಟೇಟ್ ಸಂಬಂಧ ಕೆಲಸ, ಮನೆ ಭೂಮಿ ಕೊಳ್ಳುವಂಥ ಅಥವಾ ಮಾರಾಟ ಮಾಡುವಂಥ ವಿಚಾರ ಇವೆಲ್ಲಕ್ಕೂ ಈಗ ಚಾಲನೆ ಸಿಗ್ಬೋದು. ಅಥವಾ ಪ್ರಯತ್ನಗಳನ್ನು ಮಾಡಿದ್ರೆ ಕೆಲವೊಂದು ನಿಮಗೆ ಆಶಾವಾದದ ಪ್ರಯತ್ನಗಳು ಬರ್ಬೋದಾಗಿದೆ. ಹಾಗಾಗಿ ಅವೆಲ್ಲನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ.
ಏನು ಈ ವಾರದಲ್ಲಿ ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸ್ನೋ, ವೈಟ್, ಮಿಕ್ಸ್, ರೆಡ್ ಬಣ್ಣ ಬಳಸ್ಬೋದು. ಸಂಖ್ಯೆಗಳು 2, 6, 6 ಸಂಖ್ಯೆಗಳನ್ನು 2, 6 ಮತ್ತು 9 ಸಂಖ್ಯೆಗಳನ್ನು ಬಳಸ್ಬೋದು. 2, 6, 9 ಸಂಖ್ಯೆಗಳನ್ನು ಬಳಸ್ಬೋದಾಗಿದೆ. ಎಲ್ಲ ಮೀನರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇಲ್ಲಿವರೆಗೆ ಈ 12 ರಾಶಿಗಳ ವಾರ ಭವಿಷ್ಯವನ್ನು ಈಗ ವಿಶ್ಲೇಷಣೆ ಮಾಡಿದ್ದೇನೆ. ಕೆಲವೊಂದು ರಾಶಿಗಳಿಗೆ ಅತ್ಯುತ್ತಮ ಫಲಗಳು ಬಂದಿವೆ, ಕೆಲವೊಂದು ದಿನಗಳಲ್ಲಿ ಮಧ್ಯಮ ಫಲ, ಕೆಲವೊಂದು ದಿನಗಳಲ್ಲಿ ಮಿಶ್ರ ಫಲಗಳು ವ್ಯಕ್ತವಾಗಿವೆ. ಯಾರೋ ಈ ಮಧ್ಯಮ, ಮಿಶ್ರ ಅಥವಾ ಸಂಕಷ್ಟದ ಫಲಗಳಿಂದ ಚಿಂತನಾಗದೆ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣ, ದೈನಂದಿನ ಚಟುವಟಿಕೆಗಳಲ್ಲಿ ಶ್ರದ್ಧೆಯಿಂದ ಪಾಲ್ಗೊಂಡು ಆ ಪರಮಾತ್ಮನ ಅನುಗ್ರಹಕ್ಕಾಗಿ ನಿಮ್ಮದೇ ಆದ ಪ್ರಾರ್ಥನೆಗಳನ್ನು ಮಾಡುತ್ತಾ ಬನ್ನಿ. ಅಥವಾ ನಿಮ್ಮ ಇಷ್ಟ ದೇವರೋ ಅಥವಾ ಕುಲದೇವರೋ, ಗ್ರಾಮದ ದೇವರೋ ಅಥವಾ ನವಗ್ರಹಾದಿ ದೇವತಾ ಸ್ವರೂಪವನ್ನು ಭಕ್ತಿ ಮಾಡುತ್ತಾ ಬನ್ನಿ. ತಮಗೆಲ್ಲರಿಗೂ ಭಗವತ್ ಕೃಪೆಯಿಂದ ನವಗ್ರಹಗಳ ಆಶೀರ್ವಾದದಿಂದ ಆಯುರಾರೋಗ್ಯ ಸಿಗದೆ ಜಯಲಾಭಗಳು ಸಿದ್ಧಾಗಲಿ. ಮುಂದೆ ಈ ವಾಹಿನಿಗೆ ನಿರಂತರ ಪ್ರೋತ್ಸಾಹ ಸಿಗ್ತಾ ಇರಲಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.